ಆಯ್ತು. ಕೇಳಿಸ್ತಾ ಇದೆ ಕೇಳಿಸ್ತಾ ಐತೆ ಗುರುಗಳು. ಸರಿ. ಕೇಳಿಸ್ತಾ ಇದೆ ಗುರು ಕರೆಕ್ಟ್ ಆಗಿ. ಓಕೆ ಸರ್, ಮ್ಯೂಟ್ ಮಾಡ್ಕೊಂಬಿಡಿ. ತಿರ್ಗಾ ಶುರು ಮಾಡೋಣ. ಸೊ ಸೂರ್ಯ ಗೊತ್ತಾಯ್ತಾ? ಕೇಳಿಸ್ತಾ ಇದೆ ಗುರುಗಳು. ಸೂರ್ಯ ಎಲ್ಲಿ ಯೂಸ್ ಮಾಡಿ, ಸೂರ್ಯ ಹೋರ ಎಲ್ಲಿ ಯೂಸ್ ಮಾಡ್ತೀರಾ ಎಲ್ಲ ಗೊತ್ತಾಗಿದೆ ನಿಮ್ಗೆ. ಚಂದ್ರ ಹೋರ. ನೆಕ್ಸ್ಟ್ ಶುಕ್ರ ಹೋರಕ್ಕೆ ಬನ್ನಿ. ಶುಕ್ರ ಅಂತಂದ್ರೆ ಹೆಣ್ಮಕ್ಳು, ಸರಿ, ಗಂಡು ಮಕ್ಳು ಯಾರು ಮದುವೆ ಆಗಿಲ್ವೋ, ಒಂದು ಹುಡುಗಿನ ನೋಡಕ್ ಹೋಗ್ತೀರಾ ಅನ್ಕೊಳ್ಳಿ, ಶುಕ್ರ ಹೋರದಲ್ಲಿ ಹೋಗಿ. ಅರ್ಥ ಆಯ್ತಾ? ಶುಕ್ರ ಹೋರದಲ್ಲಿ ಹೆಣ್ಣು ನೋಡಕ್ ಹೋಗ್ಬೇಕು. ಬೇಗನೆ ಹೋಯ್ತು ಅಂತಂದ್ರೆ ಅಲ್ಲೇ ಒಂದೆರಡು ರನ್ ಹೊಡ್ಬೇಕಾಗಿ ಆ ಶುಕ್ರ ಹೋರದಲ್ಲಿ ಹೋದಾಗ ಅದು ಸಕ್ಸಸ್ ಆಗತ್ತೆ ಅಂತ. ಅರ್ಥ ಆಯ್ತಾ? ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಶಶಿಧರ್ ಪಟ್ಟಾರ್ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಮ್ಯೂಟ್ ಮಾಡಿ ನೀವು. ಆಶಾ ಅವ್ರೆ ಅಲ್ಲಿ ಮ್ಯೂಟ್ ಮಾಡಿ. ಯಾರು ಪಾರ್ಟಿಸಿಪೇಟ್ ನೋಡಿ ಮ್ಯೂಟ್ ಮಾಡಿ. ಶುಕ್ರ ಹೋರದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇದು ಲಾಭಕರವಾಗುತ್ತದೆ. ಮತ್ತೆ ಯಾವ್ದನ್ನ ಒಂದು ನೀವು ಒಡವೆ ತಗೋಬೇಕು, ಒಡವೆಗಳು, ವಜ್ರಗಳು, ನವರತ್ನಗಳು ಖರೀದಿಸಬೇಕು, ಬಟ್ಟೆಗಳನ್ನ ಖರೀದಿಸಬೇಕು, ರೇಷ್ಮೆ ಬಟ್ಟೆಗಳನ್ನ ಖರೀದಿಸಬೇಕು, ಒಂದು AC ತಗೋಬೇಕು, ಒಂದು ಮಂಚ ತಗೋಬೇಕು, ಲಕ್ಸುರಿ ಐಟಮ್ಸ್ ಎಲ್ಲ ಶುಕ್ರ ಹೋರ. ಹೆಣ್ಮಕ್ಳಿಗೂ ಅಷ್ಟೇ. ಅರ್ಥ ಆಯ್ತಾ? ವಿವಾಹ ಮತ್ತೆ ಶುಕ್ರ ಅಂತಂದ್ರೆ ಶುಕ್ರ ಗ್ರಹ ಸಂಗೀತ, ಸಾಹಿತ್ಯ, ನಾಟಕ, ಐಶ್ವರ್ಯ ಸಂಬಂಧಿತ ಕಾರ್ಯಗಳಿಗೆ, ಅಂದ್ರೆ ರಿಲೇಶನ್ಶಿಪ್ಸ್. ಗಂಡು ಯಾರು ಕಿತ್ತಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ನ್ಯಾಯ ಮಾಡ್ಬೇಕು. ಯಾವ ಟೈಮಲ್ಲಿ ಮಾಡ್ತೀರಾ? ಶುಕ್ರ ಹೋರದಲ್ಲಿ ಮಾಡ್ಬೇಕು. ಅರ್ಥ ಆಯ್ತಾ? ಒಂದು ಬೇರೆಯವ್ರಿಗೆ ಜಾತಕ ಕಳಿಸ್ಬೇಕು ಮದುವೆ ವಿಷಯವಾಗಿ, ಯಾವ ಟೈಮಲ್ಲಿ ಕಳಿಸ್ತೀರಾ? ಶುಕ್ರ ಹೋರದಲ್ಲಿ ಕಳಿಸ್ಬೇಕು. ಆ ದಿನದಲ್ಲಿ ಹೋರ ಇರುತ್ತೆ. ಯಾವುದೇ ವಾರ ಆಗಿದ್ರು ಕೂಡ ಆ ದಿನಗಳಲ್ಲಿ ಹೋರ ಇರುತ್ತೆ. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ದಿನ ತಗೊಳ್ಳೋಣ. ಇವ್ ಯಾರೋ ಬಂದ್ಬಿಟ್ಟು ಮಂಗಳವಾರ ಕೇಳ್ತಾರೆ. ಮಂಗಳವಾರ ಶುಭ ಕಾರ್ಯಗಳು ಮಾಡ್ತೀವ ನಾವು, ಬಟ್ ಆದ್ರೂ ಅವ್ರು ಹೇಳ್ತಾರೆ ಇಲ್ಲ ಸರ್ ಫಾರಿನ್ ಕೊಟ್ಟು ಹೋಗ್ಬೇಕು, ನಾವು ಕಳಿಸ್ಬಿಟ್ಟೆ ಹೋಗ್ಬೇಕು ಅಂತಾರೆ. ಅವಾಗ ಏನ್ ಮಾಡ್ತೀರಾ? ವಿಧಿ ಇಲ್ಲ, ಮಂಗಳವಾರ ತಗೊಳ್ಳಿ. ಮಂಗಳವಾರ ಬಂದಾಗ ಶುಕ್ರ ಹೋರ ಎಲ್ಲಿ ಬರುತ್ತೆ? ಎಷ್ಟು ಸಮಯ ಬರುತ್ತೆ? 8 ರಿಂದ 9 ಗಂಟೆ ಬೆಳಗ್ಗೆ ಬರುತ್ತೆ. ಆ ಸಮಯದಲ್ಲಿ ಕಳಿಸ್ಬೋದು, ಆ ಸಮಯದಲ್ಲಿ ಮಾತಾಡ್ಬೋದು ಗಂಡು ಹೆಣ್ಣಿನ ವಿಷಯ. ಅದು ಆಗಲ್ಲ ಸರ್, ಬೆಳಗ್ಗೆ 8 ರಿಂದ 9 ತುಂಬಾ ಕಷ್ಟ, ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು, ಆಗಲ್ಲ ಅಂತಂದ್ರೆ ಅದೇ ನೆಕ್ಸ್ಟ್ ಯಾವ ಟೈಮ್ ಬರುತ್ತೆ? 3 ರಿಂದ 4 ಗಂಟೆ ಸೂಕ್ತ ಸಮಯ, ಮಾಡ್ಬೋದಲ್ವಾ? ಇದು ಬೆಳಗ್ಗೆನೂ ಆಗಲ್ಲ ಸರ್, ನಮ್ ಬೆಳಗ್ಗೆ ಆಗಲ್ಲ, ನಾವು 6 ಗಂಟೆ 7 ಗಂಟೆಗೆ ಮನೆ ಬರೋದು ಅಂತಂದ್ರೆ ರಾತ್ರಿ ಹೊರಗೆ ಹೋಗ್ಬೋದು. ನೋಡಿ, ಅದೇ ರಾತ್ರಿ ಮಂಗಳವಾರ ಬನ್ನಿ, ಇದು ರಾತ್ರಿ ಹೋರ. ರಾತ್ರಿ ಹೊರಗೆ ಬಂದಾಗ ಶುಕ್ರ ಎಲ್ಲ ಬರುತ್ತೆ ನೋಡಿ, ರಾತ್ರಿ 10 ರಿಂದ 11 ಗಂಟೆಗೆ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಬೆಳಗ್ಗೆ 5 ರಿಂದ 6 ಗಂಟೆ. ಅವ್ರು ಬೇರೆ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾರೆ, US ಅಲ್ಲಿ ವರ್ಕ್ ಮಾಡ್ತಾರೆ ಅಂದ್ರೆ ಈ ಸಮಯಗಳಲ್ಲಿ ಎಲ್ಲಿ ಶುಕ್ರ ಬರುತ್ತೋ ಪ್ರತಿ ದಿನಗಳಲ್ಲೂ. ಈಗ ಭಾನುವಾರ ಶುಕ್ರವಾರ ಇಲ್ಲಿ ಬಂತು 9 ರಿಂದ 10, ಭಾನುವಾರ ರಜಾ ದಿನ, ನೀವು ಒಡವೆ ಖರೀದಿಸಕ್ಕೆ 9 ರಿಂದ 10ಕ್ಕೆ ಹೋಗ್ಬೋದು. ಅರ್ಥ ಆಯ್ತಾ? ಆ ಟೈಮಲ್ಲೇ ನೀವು ತಾಳಿನ ತಗೊಳ್ಳೋದು. ಕೇಳ್ತಾರೆ ಕೆಲವರು, ತಾಳಿ ಯಾವಾಗ ತಗೋಬೇಕು ನಾವು? ಎಷ್ಟೊಂದು ನೀವು ಕೇಳಿರ್ತೀರಲ್ವಾ, ಇವೆಲ್ಲ ಅನುಭವ ಆಗಿರುತ್ತೆ ನಿಮ್ಗೆ. ಹಾಗಾಗಿ 9 ರಿಂದ 10 ಗಂಟೆ ಯಾರ ನಿಮ್ಗೆ ಗೊತ್ತಿರೋಂತ ಒಂದು ಶಾಪ್ ಅಲ್ಲಿ, ಯಾಕಂದ್ರೆ 10 ಗಂಟೆ ಮೇಲೆ ಎಲ್ಲ ಓಪನ್ ಆಗೋದು. ಆಗ ಭಾನುವಾರ ಏನು ಹೋಯ್ತು ಅಂತಂದ್ರೆ ಈ ಸಮಯದಲ್ಲಿ ತಗೊಳ್ಬಹುದು. ಅಕಸ್ಮಾತ್ ಅದಾಗ್ಲಿಲ್ಲ ಅಂತಂದ್ರೆ ಗುರು ಹೋರದಲ್ಲಿ ತಗೋಬಹುದು. ಇದು ರಾತ್ರಿ ಆಗೋದು ಸಮಯ, ಬೆಳಗಿನ ಸಮಯ ನೋಡ್ಬೇಕು ನಾವು. ಕರೆಕ್ಟಾ? ದಿನದ ಹೋರ ಬಂದಾಗ ಭಾನುವಾರ ಶುಕ್ರ 7 ರಿಂದ 8 ಗಂಟೆ ಬಂದ್ಬಿಡುತ್ತೆ, ಆಗಲ್ಲ. ಇಲ್ಲಿ ಬಂದಾಗ 2 ಗಂಟೆಯಿಂದ 3 ಗಂಟೆ ಶುಕ್ರ ಹೋರ ಇರುತ್ತೆ. ನೋಡಿ, ಭಾನುವಾರದ ಹೊತ್ತು ನೀವು ತಗೊಳ್ಬೇಕು ಅಂದ್ರೆ 2 ರಿಂದ 3 ಗಂಟೆ ಶುಕ್ರ ಹೋರದಲ್ಲಿ ತಾಳಿಯನ್ನು ತಗೊಳ್ಳಿ, ಒಡವೆಗಳನ್ನ ತಗೊಳ್ಳಿ. ಅದು ವೃದ್ಧಿ ಆಗುತ್ತೆ. 1 ತಗೊಂಡಾಗ 10 ಆಗತ್ತೆ, 10 ತಗೊಂಡಾಗ 100 ಆಗತ್ತೆ. ಒಡವೆ ಒಳ್ಳೆ ಬಟ್ಟೆಗಳನ್ನ ತಗೊಳ್ಬೇಕು, ಖರೀದಿಸ್ಬೇಕು ಅಂದ್ರೆ AC ಖರೀದಿಸ್ಬೇಕು ಮನೆಗೆ ಅಂತಂದ್ರೆ ಶುಕ್ರವಾರದಲ್ಲಿ ತಗೊಳ್ಳಿ. ಅರ್ಥ ಆಯ್ತಾ? ಮಾಡಿ ಶುಕ್ರವಾರದಲ್ಲಿ ಇದ್ ಮಾಡ್ಬೇಕು. ಈಗ ಸೋಮವಾರದಲ್ಲಿ ಹೋಗ್ತಾರೆ, ಸೋಮವಾರ ತಗೋಬೇಕು. ಯಾವಾಗ ಹೋಗ್ತೀರಾ? 11 ರಿಂದ 12ಕ್ಕೆ ಹೋಗ್ತೀರಾ, ದಿನದ ಹೋರ. ಕರೆಕ್ಟಾ? ಇದು PM ಅಲ್ಲ, ಇದು PM ಮಧ್ಯಾಹ್ನ 11 ರಿಂದ 12 ಗಂಟೆ ತಗೋಬಹುದು. ಮಂಗಳವಾರ ಎಷ್ಟೊತ್ತು ತಗೋತೀರಾ? 8 ರಿಂದ 9. ಬುಧವಾರ ಎಷ್ಟೊತ್ತು ತಗೋತೀರಾ? ಶುಕ್ರವಾರನೇ ಹುಡುಕ್ಬೇಕು ನೀವು, 12 ರಿಂದ 1 ಗಂಟೆ ತಗೋಬಹುದು. ಗುರುವಾರ ಯಾವಾಗ ತಗೋತಾರೆ? ಶುಕ್ರವಾರ ಎಲ್ಲಿ ಬರುತ್ತೆ? 9 ರಿಂದ 10 ಬರುತ್ತೆ, ಬೆಳಗ್ಗೆ ಆಗೋಗುತ್ತೆ, ಆಗಲ್ಲ. ತಿರುಗಿ ಹುಡ್ಕೊಂಡ್ ಬನ್ನಿ ನೋಡಿ, 4 ರಿಂದ 5 ಗಂಟೆ ಸಂಜೆ ತಗೋಬಹುದು. ಶುಕ್ರವಾರ ತಗೋಬೇಕು. ಶುಕ್ರವಾರ ಬೆಳಗ್ಗೆನೇ ಇರುತ್ತೆ ಹೋರ, 6 ಗಂಟೆಗಳು ಯಾವ ಅಂಗಡಿನೂ ತೆಗ್ದಿರಲ್ಲ. ಮಧ್ಯಾಹ್ನ ಬನ್ನಿ, 1 ರಿಂದ 2 ಗಂಟೆ ಓಪನ್ ಆಗಿರುತ್ತೆ. ಶುಕ್ರವಾರ ತಾಳಿಯನ್ನು ತಗೊಂಡಾಗ, ಶುಕ್ರ ಹೋರದಲ್ಲಿ ತಗೊಂಡಾಗ ಅದು ಶುಭಕರವಾಗಿರುತ್ತೆ, ಮಂಗಳೆ ಗಟ್ಟಿಯಾಗಿರುತ್ತೆ. ಅರ್ಥ ಆಯ್ತಾ? ಯಾವುದೇ ಒಂದು ವಸ್ತುಗಳು, ಬೆಲೆ ಬಾಳುವ ವಸ್ತುಗಳನ್ನು ತಗೊಳ್ಬೇಕಾದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಶುಕ್ರ ಹೋರವನ್ನು ಬಳಸಿ.
ಅರ್ಥ ಆಯ್ತಾ? ಉಪಯೋಗ ಆಗ್ತಾ ಇದೆಯಾ? ಶುಕ್ರ. ನೆಕ್ಸ್ಟ್ ಬುಧ ಹೋರಕ್ ಬನ್ನಿ. ಬುಧ ಹೋರ ಯಾವುದು? ಬುದ್ಧಿ ಬಹಳ ವೇಗವಾದ ಕೆಲಸಗಳನ್ನು ಮಾಡಬೇಕು ಅಂದಾಗ ಬುಧ ಹೋರದಲ್ಲಿ ಮಾಡಿ. ಮೇನ್ಲಿ ಮಕ್ಕಳು ಒಂದು ಸ್ಕೂಲ್ ಓಪನ್ ಮಾಡಿರ್ತಾರೆ, ಫಸ್ಟ್ ದಿನ ಹೋಗ್ಬೇಕು, ಕರೆಕ್ಟ್ ಆಗಿರೋ ಮುಹೂರ್ತದಲ್ಲಿ ಹೋಗಿ ಕೂಡಿಸ್ಬೇಕು ಮಗುನ ಕ್ಲಾಸ್ ರೂಮ್ ಅಲ್ಲಿ, ಆಗ ಒಳ್ಳೆ ಬುದ್ಧಿ ಇರುತ್ತೆ. ಅರ್ಥ ಆಯ್ತಾ? ಯಾವಾಗ ಅಂತ ನೋಡಿ, ಚಂದ್ರಹೋರ ಬುಧ ಹೋರದಲ್ಲಿ ಶಿಕ್ಷಣ, ಎಜುಕೇಶನ್ ರಿಲೇಟೆಡ್ ಯಾವ್ದೊಂದು ನೀವು ಆಸ್ಟ್ರಾಲಜಿ ಕಲಿಬೇಕು, ಬುಧ ಹೋರದಲ್ಲಿ ಕಲ್ತ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಅಧ್ಯಯನ ಮಾಡಬೇಕು, ಯಾವ್ದೋ ಒಂದು ಓದ್ಬೇಕು. ಇವಾಗ ನವಗ್ರಹ ಪುರಾಣ ಎಷ್ಟೊಂದ್ ಜನ ಮೆಸೇಜ್ ಮಾಡಿದೀರಾ, ಸರ್ ಎಲ್ಲಿ ಸಿಗುತ್ತೆ ಬುಕ್ಕು, ದಯವಿಟ್ಟು ಹೇಳಿ, ನಿಮ್ಮ ಹತ್ರ ಇದ್ರೆ ಕೊಡಿ ಅಂತ. ನಾವೆಲ್ಲ ಅವರು ಪ್ರಚೇದ ಬುಕ್ ಹೌಸ್, ಬೇರೆ ಬೇರೆ ಬುಕ್ ಹೌಸ್ ಎಲ್ಲ ನಂಬರ್ ಕೊಟ್ಟಿರ್ತೀವಿ, ನೀವು ಬೇಕಾದ್ರೆ ಅಲ್ಲಿ ತಗೊಳ್ಳಿ, ಇಲ್ಲಾಂದ್ರೆ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳಿರ್ತೀವಿ. ಅಧ್ಯಯನ ಮಾಡ್ತೀರಲ್ಲ ನೀವು ಹೆಚ್ಚಿಗೆ, ಆಗ ಬುಧ ಹೋರದಲ್ಲಿ ಮಾಡಿ ನೋಡಿ, ತುಂಬಾನೇ ಮೆಮೊರಿ ಕುತ್ಕೊಂಡ್ಬಿಡುತ್ತೆ ಲೈಫ್ ಲಾಂಗ್. ಇದನ್ನ ಫಸ್ಟ್ ನಾವು ಬೇರೆಯವ್ರಿಗೆ ಹೇಳೋದಕ್ಕಿಂತ ನಾವು ಇದನ್ನ ಉಪಯೋಗಿಸ್ಬೇಕು ಅಸ್ಟ್ರಾಲಜರ್ಸ್ ಆಗಿ. ಅರ್ಥ ಆಯ್ತಾ? ಬುದ್ಧಿಶಕ್ತಿ ಸಂಬಂಧಿತ ಕಾರ್ಯಗಳಿಗೆ ಇದು ಅನುಕೂಲ ಬುಧ ಹೋರ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬುಧ ಹೋರ ಬಿಸ್ನೆಸ್, ವ್ಯಾಪಾರಕ್ಕೆ ಉಪಯೋಗಿಸುವಂತದ್ದು. ಅರ್ಥ ಆಯ್ತಾ? ವ್ಯಾಪಾರ ಯಾರು ಮಾಡ್ತೀರಾ, ಒಂದು ಬಿಸ್ನೆಸ್ ಓಪನ್ ಮಾಡ್ಬೇಕು, ಅವತ್ತಿನ ದಿವಸ ಒಳ್ಳೆ ಸೂಕ್ತ ಸಮಯ ಬೇಕು ನಮ್ಗೆ ಅಂದಾಗ ಬುಧ ಹೋರದಲ್ಲಿ ಕೊಟ್ಟಾಗ ಅದು ಸಕ್ಸಸ್ ಆಗುತ್ತೆ. ಅಥವಾ ಯಾರನ್ನ ಒಬ್ಬ ಯೂಟ್ಯೂಬ್ ಮಾಡ್ತಾರೆ, ಯೂಟ್ಯೂಬ್ ಮಾಡಿ ಅಪ್ಲೋಡ್ ಮಾಡ್ಬೇಕು, ಒಂದು ರೀಲ್ಸ್ ಮಾಡ್ಬೇಕು ಅಂದಾಗ ಬುಧ ಹೋರನ್ನು ಉಪಯೋಗಿಸ್ಬೇಕು. ಬುಧ ಅಂತಂದ್ರೆ ಕಮ್ಯುನಿಕೇಶನ್, ಬುಧ ಅಂತಂದ್ರೆ ಸೋಷಿಯಲ್ ಮೀಡಿಯಾ. ಅರ್ಥ ಆಯ್ತಾ? ನಿಮ್ ಯೂಟ್ಯೂಬ್, ನಿಮ್ಮ ಇನ್ಸ್ಟಾಗ್ರಾಮ್ ಎಲ್ಲ ಬರೋದು ಬುಧ ಹೋರದಲ್ಲಿ. ಯಾರ್ಯಾರು ಮಾಡ್ಬೇಕು ಅನ್ಕೊಂಡಿದೀರಾ ಅವೆಲ್ಲ ಈ ಬುಧ ಹೋರದಲ್ಲಿ ಉಪಯೋಗಿಸಿ. ಅರ್ಥ ಆಯ್ತಾ? ಬಹಳ ಸೂಕ್ತವಾದಂತದ್ದು. ಮಕ್ಕಳಿಗೆ ಕೂಡ್ಸ್ಕೊಂಡು ಮ್ಯಾಥಮೆಟಿಕ್ಸ್, ಆಮೇಲೆ ಮ್ಯಾಥ್ಸ್, ಗಣಿತ. ಬುಧ ಅಂತಂದ್ರೆ ಗಣಿತ ಪಾಠವನ್ನು ಬುಧ ಗ್ರಹದಲ್ಲಿ ಮಾಡಿ. ಕೆಲವು ಮಕ್ಕಳಿಗೆ ಎಷ್ಟೇ ಹೇಳ್ಕೊಡೋ ಅರ್ಥ ಆಗ್ತಾ ಇರಲ್ಲ, ಅದೊಂದೇ ಒಂದು ಕಾನ್ಸೆಪ್ಟ್. ಬುಧ ಹೋರದಲ್ಲಿ ಕೂಡ್ಸ್ಕೊಂಡು ಹೇಳ್ಕೊಳ್ಳಿ, ಯಾಕೆ ಅರ್ಥ ಆಗಲ್ಲ ನೋಡೋಣ. 100% ಅರ್ಥ ಆಗುತ್ತೆ ಬುಧ ಹೋರ. ಹಾಗಾಗಿ ಬುಧ ಹೋರನ ಉಪಯೋಗಿಸ್ಕೋಬೇಕು ನಾವು. ಚಂದ್ರ ಹೋರಕ್ಕೆ ಬಂದಾಗ, ಚಂದ್ರ ಹೋರ ಅಂತಂದ್ರೆ ನಮ್ಮ ತಾಯಿ. ನಮ್ಗೆಲ್ಲ ನಮ್ಮ ತಾಯಿ ಹೇಗಿರ್ತಾರೆ? ಮೃದುವಾಗಿರ್ತಾರೆ. ಯಜಮಾನ್ರು ಬೈತಾರೆ, ಮಕ್ಕಳು ಬೈಯಲ್ಲ, ಕರೆಕ್ಟಾ? ಹಾಗಾಗಿ ಮೃದುವಾಗಿರ್ತಾರೆ ಅಂತ ತಗೊಳ್ಳಿ. ಮೃದುವಾದ ಕೆಲಸಗಳಿಗೆ, ಯಾವ್ದನ್ನ ಕೆಲ್ಸಕ್ಕೆ ಸೇರ್ಕೊಳ್ಬೇಕಾದ್ರೆ ಕೇಳ್ತಾರೆ, ಸರ್ ಯಾವಾಗ ನಾನು ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು ಅಂತ ನಿಮ್ಗೂ ಅನ್ಸಿರುತ್ತಲ್ವಾ, ಯಾವ್ದನ್ನ ಕೆಲಸ ಮಾಡ್ಬೇಕು ಅಂದಾಗ ಚಂದ್ರ ಹೋರದಲ್ಲಿ ಮಾಡಿ. ನಿಮ್ಮ ಗಾಡಿಗಳನ್ನ ಪರ್ಚೇಸ್ ಮಾಡ್ತೀರಾ, ಹೊಸ ಕಾರ್ ತಗೋತೀರಾ, ಹೊಸ ಬೈಕ್ ತಗೋತೀರಾ, ಹೊಸ ಟ್ರ್ಯಾಕ್ಟರ್, ಹೊಸ ಲಾರಿ, ನೀರಿನ ಲಾರಿ ಎಲ್ಲ ತಗೋತೀರಾ ಅಲ್ವಾ? ಅದು ಯಾವ ತಗೊಳ್ಳಿ ಅಂದ್ರೆ ಚಂದ್ರ ಹೋರದಲ್ಲಿ ತಗೊಳ್ಳಿ. ವಾಹನಗಳಲ್ಲಿ ಚಂದ್ರ ಹೋರದಲ್ಲಿ ತಗೊಂಡಾಗ ಚಂದ್ರ ಹೇಗೆ ಚಲನೆಯಲ್ಲಿ ಇರ್ತಾನೋ ಹಾಗೆ ಗಾಡಿಗಳು ಎಲ್ಲ ಕೆಡಲ್ಲ, ಗಾಡಿಗಳು ಸ್ಮೂತ್ ಆಗಿ ರನ್ ಆಗ್ತಾನೆ ಇರುತ್ತೆ, ಯಾವುದೇ ರಿಪೇರಿಗಳು ಬರಲ್ಲ ಚಂದ್ರ ಹೋರದಲ್ಲಿ ತಗೊಂಡ್ರೆ. ಅರ್ಥ ಆಯ್ತಾ? ಮತ್ತೆ ಸ್ಥಿರವಲ್ಲದ ಸ್ವಭಾವ, ಯಾಕಂದ್ರೆ ಬೇಗ ಕೆಲಸ ಯಾವ್ದಾಗ್ಬೇಕು ಅದಕ್ಕೆ ಉಪಯೋಗಿಸ್ತೀವಿ. ಅರ್ಥ ಆಯ್ತಾ? ಬೇಗ ಕೆಲಸ ಆಗುವಂತದ್ದು. ಮತ್ತೆ ಎಲ್ಲಾ ಶುಭ ಕಾರ್ಯಗಳಿಗೆ ಸಾಮಾನ್ಯವಾಗಿ ಅನುಕೂಲಕರ. ಚಂದ್ರ ಹೋರದಲ್ಲಿ ನೀವು ಹೋಗಿ ಊಟ ಮಾಡಿ, ಅದು ಹೆಂಗೆ ಯಾವ್ದೇ ಹೋಟ್ಲ್ ಇರ್ಬೋದು, ಅವ್ರು ಹೇಗೆ ಅಡಿಗೆ ಮಾಡಿರ್ಬೋದು, ನಿಮ್ಗೆ ರುಚಿಯಾಗೆ ಅನ್ಸುತ್ತೆ. ಚಂದ್ರ ಹೋರ ಅಂತಂದ್ರೆ ಅಡಿಗೆ ಕೂಡ ಆಗತ್ತೆ. ಚಂದ್ರ ಅಂತಂದ್ರೆ ಅಡಿಗೆ ಕೂಡ. ಅರ್ಥ ಆಯ್ತಾ? 1.5 ಗಂಟೆ ಆಯ್ತು ಕಾಫಿ ಕೇಳಿ. ಒಂದ್ ನಿಮಿಷ. ಗುರುಗಳೇ ಮತ್ತೆ ಸ್ವಲ್ಪ ಅನ್ಮ್ಯೂಟ್ ಆಗಿತ್ತು, ಒಂದ್ ನಿಮಿಷ ಹಿಂದಿದ್ದು ಹೇಳಿ. ಮತ್ತೆ ಅನ್ಮ್ಯೂಟ್ ಆಯ್ತಾ? ಬೇರೆಯವ್ರು ಕೇಳಿಸ್ತಾ? ಕೇಳಿಸ್ತಣ್ಣ. ಸರಿ. ಅದ್ ಯಾರೋ ಒಬ್ರಿಬ್ರು ಆತರ ಮಾಡ್ಕೋತಿದ್ದಾರೆ ಸರ್, ಇನ್ನೆಲ್ರದು ಕರೆಕ್ಟ್ ಆಗೇ ಇದೆ. ಅವ್ರಿಬ್ರು ಆಗ್ಲಿಂದ ಹಾಗೆ ಮಾಡ್ತಿದ್ದಾರೆ. ಚಂದ್ರ ಹೋರದಿಂದ ಕಟ್ಟಿದೀವಿ. ಆಯ್ತು, ಇವಾಗ ಚಂದ್ರ ಹೋರದಿಂದ ಮಾಡೋಣ. ಅವ್ರಿಗೇನೋ ತೊಂದರೆ ಇರುತ್ತೆ. ತುಂಬಾ ಕ್ಲಿಯರ್ ಆಗಿ ಬರ್ತಾ ಇದೆ ಗುರುಗಳೇ, ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ಸರಿ ಇದೆ, ನೀವೇ ಮ್ಯೂಟ್ ಮಾಡ್ಬೇಕು ಗುರುಗಳೇ, ಮೊದ್ಲಿತ್ತಲ್ಲ ಅದೇ ಟೈಪ್ ಮಾಡಕ್ ಕೊಡ್ಬೇಕು. ಆಯ್ತು ಸರಿ, ಚಂದ್ರ ಹೋರ ಇಲ್ಲಿ ಮಾಡ್ತೀನಿ. ನೋಟ್ ಆಲ್. ಸರಿ, ಏನೇನು ಇತ್ತು ಅಂದ್ರೆ ನೀವು ಚಾಟ್ ಮಾಡಿ, ಆಯ್ತಾ? ಸೊ ಚಂದ್ರ ಹೋರ ಏನಕ್ಕೆ ಯೂಸ್ ಮಾಡ್ತೀವಿ? ಅಕ್ಕಿಯನ್ನ ಖರೀದಿಸ್ಬೇಕಾದ್ರೆ. ಯಾಕಂದ್ರೆ ಚಂದ್ರ ಅಂತಂದ್ರೆ ಯಾವುದು? ಧಾನ್ಯ. ಗೊತ್ತಿದೆ ನಿಮ್ಗೆ ಯಾವುದು? ಭತ್ತ, ಅಕ್ಕಿ.
ಹಾಗೆ ಅದನ್ನ ಖರೀದಿಸ್ಬೇಕಾದ್ರೆ ಒಳ್ಳೆ ಇದ್ರನ್ನ ಆ ಟೈಮಲ್ಲಿ ಖರೀದಿಸ್ಕೊಳ್ಳಿ. ವಾಹನಗಳು ನಿಮ್ಮ ಕಾರು, ಟೂ ವೀಲರ್ಸ್ ಎಲ್ಲ ತಗೋಬೇಕಾದ್ರೆ ಚಂದ್ರಹೋರದಲ್ಲಿ ತಗೊಳ್ಳಿ. ಮುಹೂರ್ತ ಅಂತಂದ್ರೆ ಅದೇ ಸಪರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಹೇಳ್ಕೊಡ್ತೀನಿ ನಿಮ್ಗೆ ಸಪರೇಟ್, ಅದು ತುಂಬಾ ಕ್ಲಾಸಸ್ ಬೇಕು. ಮುಹೂರ್ತಕ್ಕೆ ಸಪರೇಟ್ ಹೇಳ್ಕೊಡ್ತೀನಿ ನಿಮ್ಗೆ. ಬಟ್ ಇದು ಅಂದ್ರೆ ದೈನಂದಿನಕ್ಕೆ ಇವ್ರು ಬಂದು ಸಡನ್ ಕೇಳ್ತಾರೆ ನಿಮ್ಗೆ, ಸರಿ ಹೋಗ್ತಾ ಇದೀನಿ ಕಾರ್ ಡೆಲಿವರಿ ತಗೊಳಕ್ಕೆ, ಯಾವ ಟೈಮ್ ಹೇಳಿ ಅಂದಾಗ ಅವತ್ತಿನ ದಿವಸ ಯಾವ್ದು ನೋಡ್ಬಿಟ್ಟು ಯಾವ್ದು ಹೋರ ಬರುತ್ತೋ ನೋಡ್ಕೊಂಡು ಆ ಹೋರಗಳಿಗೆ ಹೇಳಬೇಕಿದು. ಅರ್ಥ ಆಯ್ತಾ? ಚಂದ್ರಹೋರ ಅದನ್ನ ಅಕ್ಕಿ ಖರೀದಿಸಕ್ಕೆ, ವಾಹನ ಖರೀದಿಸಕ್ಕೆ, ಆಮೇಲೆ ಯಾವ್ದು ಮೂವ್ಮೆಂಟ್ ಅಲ್ಲಿ ಇರ್ಬೇಕಲ್ಲ ಫಾಸ್ಟ್ ಆಗಿ, ಆಮೇಲೆ ಕೆಲ್ಸಕ್ಕೆ ಸೇರ್ಕೊಳ್ಬೇಕಾರೆ ಎಲ್ಲ ಚಂದ್ರಹೋರದಲ್ಲಿ ಸೇರಿಸ್ಕೊಳ್ಬಹುದು. ಮತ್ತೆ ಎಲ್ಲಾ ಶುಭ ಕಾರ್ಯಗಳಿಗೂ ಸಾಮಾನ್ಯವಾಗಿ ಅನುಕೂಲವಾಗಿರುತ್ತೆ. ಅದು ಯಾವ ಚಂದ್ರಹೋರ ಅಂತಂದ್ರೆ ಅದು ಶುಕ್ಲ ಪಕ್ಷದಲ್ಲಿ ಹೇಳ್ತಾ ಇರೋದು. ಕೃಷ್ಣ ಪಕ್ಷದಲ್ಲಿ ಕೊಡಬೇಡಿ ಚಂದ್ರಹೋರ. ಏನಕ್ಕೆ? ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣವಾಗಿರ್ತಾನೆ. ಆ ಪಂಚಮಿ ತನಕ, ಕೃಷ್ಣ ಪಕ್ಷ ಪಂಚಮಿ ತನಕ ಚಂದ್ರ ಬಲವಾಗಿರ್ತಾನೆ, ಆಮೇಲೆ ಕ್ಷೀಣ ಆಗ್ಬಿಡ್ತಾನೆ. ಹಾಗಾಗಿ ಆದಷ್ಟು ಕೃಷ್ಣ ಪಕ್ಷ ಪಂಚಮಿ ಆದ್ಮೇಲೆ ಚಂದ್ರಹೋರವನ್ನು ಉಪಯೋಗಿಸಕ್ ಹೋಗ್ಬೇಡಿ. ಯಾಕಂದ್ರೆ ಚಂದ್ರನ ವೀಕ್ ಇದ್ದಾಗ ಚಂದ್ರಹೋರದಲ್ಲಿ ಏನ್ ಮಾಡಿದ್ರು ತೊಂದ್ರೆನೆ, ಅದು ಅಕ್ಕಿನ ವಿಷ ಆಗ್ಬಿಡುತ್ತೆ. ಆ ರೀತಿ ಅದು. ಅರ್ಥ ಆಯ್ತಾ? ಅದು ಇನ್ನ ಡೀಟೇಲ್ ಆಗಿ ನೋಡೋಣ. ಬಟ್ ಏನೇನಕ್ಕೆ ಅಂತ ತಿಳ್ಕೊಳ್ಳಿ ಒಂದು ಮಟ್ಟದಲ್ಲಿ. ಶನಿ ಹೋರ ಎಲ್ಲಿಗೆ? ಶನಿ ಅಂತಂದ್ರೆ ಕರ್ಮಕಾರಕ. ನಿಮ್ಮ ಕೆಲಸಗಾರನ ಯಾರನ್ನ ಒಬ್ಬರನ್ನ ನಿಮ್ಗೆ ಕೆಲ್ಸಕ್ಕೆ ಇಟ್ಕೋಬೇಕು, ನಿಮ್ಮ ಅಂಡರಲ್ಲಿ ಬಿಸ್ನೆಸ್ ಅಲ್ಲಿ ಒಬ್ಬರ ಕೆಲ್ಸಕ್ಕೆ ತಗೋಬೇಕು, ಇಲ್ಲ ನೀವೇ ಇಂಟರ್ವ್ಯೂ ಮಾಡ್ತಾ ಇದೀರಾ, ಒಬ್ಬರನ್ನ ಎಂಪ್ಲಾಯ್ನ ಹೈರ್ ಮಾಡ್ಬೇಕು ಅಂದಾಗ ಶನಿ ಹೋರದಲ್ಲಿ ಮಾಡಿ. ಅರ್ಥ ಆಯ್ತಾ? ಇದು ಏನಾಗುತ್ತೆ ಅಂತಂದ್ರೆ, ಆಮೇಲೆ ಎಣ್ಣೆ ತಗೋಬರ್ಬೇಕು ಅಂತಂದ್ರೆ, ಅಡಿಗೆ ಎಣ್ಣೆ ಆತರ ತಗೋಬೇಕು, ಖರೀದಿಸ್ಬೇಕು, ಇಲ್ಲ ಆತರ ಬಿಸ್ನೆಸ್ ಮಾಡ್ಬೇಕು ಅಂದಾಗ ಶನಿ ಹೋರದಲ್ಲಿ ಮಾಡ್ಬೇಕು. ಕಬ್ಬಿಣ ಅಂದ್ರೂ ಕೂಡ ಶನಿ ಹೋರ. ಯಾರನ್ನ ಅಡಿಪಾಯ ಇದ್ ಮಾಡ್ತಾ ಇರ್ತಾರಲ್ಲ, ಮನೆ ಕಟ್ತಾ ಇರ್ತಾರೆ, ಅದು ಕಬ್ಬಿಣ ಬೇಕಲ್ಲ ಪಿಲ್ಲರ್ಗಳಿಗೆಲ್ಲ, ಮೋಲ್ಡ್ಗೆಲ್ಲ. ಯಾವತ್ತು ತಗೊಂಬರ್ಬೇಕು, ಬೇರೆ ದಿನ ತರಬೇಡಿ, ಶನಿವಾರನೇ ತಗೊಳ್ಳಿ. ಬಹಳ ವಿಶೇಷ ಅದು. ಯಾಕಂದ್ರೆ ಶನಿ ಅಂತಂದ್ರೆ ಕಬ್ಬಿಣ. ಅದಕ್ಕೆ ನೋಡ್ದ ಶನಿ ಯಾರನ್ನ ಶನಿ ದೋಷ ಇದ್ದಾಗ ಕಬ್ಬಿಣದ ಬಾಣ್ಲೆ ದಾನ ಕೊಡಿಸ್ತಾರೆ. ಕಬ್ಬಿಣದ ಬಾಣ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿ ದಾನವನ್ನು ಕೊಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅರ್ಥ ಆಯ್ತಾ? ಹಾಗಾಗಿ ಒಂದೊಂದಕ್ಕೂ ಒಂದೊಂದು ಇಂಪಾರ್ಟೆನ್ಸ್ ಇದೆ. ಶನಿ ತೊಂದ್ರೆ, ಕೆಟ್ಟ ಗ್ರಹ ಅನ್ಬಿಟ್ಟು ಅದಕ್ಕೆ ಇದ್ ಮಾಡ್ದಂಗಿಲ್ಲ. ಶನಿ ಗ್ರಹದಲ್ಲಿ ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ಆಗ ನಮ್ಗೆ ಬಲಶಾಲಿ ಆಗ್ತೀವಿ. ಅದಕ್ಕೆ ಯಾರು ಬುದ್ಧಿಜೀವಿಗಳು ಇರ್ತಾರೋ ಇದನ್ನೆಲ್ಲ ಅಧ್ಯಯನ ಮಾಡಿ ಅದನ್ನ ನಮ್ಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಪ್ರಗತಿ ಆಗತ್ತೆ, ಉದ್ಧಾರ ಆಗ್ತೀವಿ, ವೃದ್ಧಿ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲಾನು ವೃದ್ಧಿ ಆಗುತ್ತೆ. ಮತ್ತೆ ಶ್ರಮ ಸಂಬಂಧಿತ ವಸ್ತುಗಳು ವ್ಯವಹಾರಕ್ಕೆ ಸೂಕ್ತ. ಶ್ರಮ ಸಂಬಂಧಿತ ಲೇಬರ್ ಓರಿಯೆಂಟೆಡ್. ನೀವು ಒಂದು ಮೇಸ್ತ್ರಿ ಆಗಿರ್ತೀರಾ, ನೀವೊಂದು ಬಿಲ್ಡಿಂಗ್ ಕಂಪನಿ ಅಂದ್ರೆ ಎಲ್ಲ ಬಿಲ್ಡರ್ ಆಗಿರ್ತೀರಾ, ಕೆಲಸಗಾರರು ಬಹಳ ಇಂಪಾರ್ಟೆಂಟ್ ಅಲ್ವಾ? ನೀವು ಯಾವತ್ತು ಅವ್ರನ್ನ ಕೆಲ್ಸಕ್ಕೆ ತಗೋಬೇಕು ಅಂದ್ರೆ ಶನಿವಾರದಲ್ಲಿ ತಗೊಂಡಾಗ ಸ್ಥಿರವಾಗಿ ನಿಮ್ಮ ಹತ್ರ ಇರ್ತಾರೆ, ಚೇಂಜ್ ಆಗಲ್ಲ. ನೀವು ನೋಡಿಬೇಕಾದ್ರೆ ನಿಮ್ ಕೆಲಸಗಾರನ್ನ ಇಂಟರ್ವ್ಯೂ ಮಾಡಿ ತಗೊಳ್ಳೋ ಟೈಮಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ಅವತ್ತಿನ ದಿನ ಜಾಯ್ನ್ ಆಗ್ಬೇಕು ಅಂತ ಹೇಳ್ಬೇಕು ನೀವು. ಅವಾಗ ಬಂದ ನೀವ್ ಹೇಳ್ದಂಗೆ ಕೇಳ್ತಾರೆ. ಇವೆಲ್ಲ ನಿಮ್ಮ ಅನುಭವಕ್ಕೆ ಬರಬೇಕು. ಶನಿ ಹೋರದಲ್ಲಿ ಎಷ್ಟೊಂದ್ ಜನ ದುಡ್ಡು ತಗೊಂಡು ಹೊರಗೋಗಿರ್ತಾರೆ ಅಲ್ವಾ? ಅಂದ್ರೆ ನಾವು ಕೆಲಸ ಮಾಡಕ್ಕೆ ಏನೋ ಒಂದು ಅಡ್ವಾನ್ಸ್ ಕೊಡ್ತೀವಿ. ಏನೋ ಒಂದು ಮರದ ಕೆಲಸ ಅನ್ಕೊಳ್ಳಿ, ಮನೆಯಲ್ಲಿ ಒಂದು 50,000 ಅಡ್ವಾನ್ಸ್ ಕೊಟ್ಬಿಡಿ ಸರ್ ಅಂತಾರೆ. 20,000 ಕೆಲಸ, 50,000 ಅಡ್ವಾನ್ಸ್ ತಗೊಂಡ್ ಹೋಗ್ತಾರೆ. ಮಿಕ್ಕಿದ್ದ ಆಮೇಲೆ ಕೊಡಿ, ಇವಾಗ ಕೊಟ್ಬಿಡಿ, ಪೂರ್ತಿ ದುಡ್ಡು ತಗೊಂಡೋಗಿ ಬರೋದೇ ಇಲ್ಲ ಅವರು. ಫೋನು ಎತ್ತಲ್ಲ. ಶನಿ ಹೋರದಲ್ಲಿ ಫೋನ್ ಮಾಡಿ ಫೋನ್ ಎತ್ತಾರೆ. ನೋಡಿ ಬೇಕಾರವಲ್ಲ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ ರೀತಿ ಈ ಹೋರಗಳನ್ನ ಉಪಯೋಗಿಸ್ಕೋಬಹುದು. ಇದು ಯಾವ್ದಕ್ಕೆ? ಮುಹೂರ್ತಕ್ಕೆ ಉಪಯೋಗಿಸಬಾರದು. ಯಾವ್ದಕ್ಕೆ ಉಪಯೋಗಿಸ್ಬೇಕು? ದೈನಂದಿನ ಚಟುವಟಿಕೆಗಳು ಮಾತ್ರ ಉಪಯೋಗಿಸ್ಬೇಕು. ಅರ್ಥ ಆಯ್ತಾ? ಯಾರನ್ನ ವಿಧಿನೇ ಇಲ್ಲ ನಮ್ಗೆ, ಯಾರೋ ಬಂದು ಕೇಳ್ತಾರೆ, ಆ ಟೈಮಲ್ಲಿ ಉಪಯೋಗಿಸ್ಬೇಕು ಶನಿ ಹೋರ. ನೆಕ್ಸ್ಟ್ ಒಂದು ಗುರು ಹೋರ ಎಲ್ಲದಕ್ಕೂ ಆಶೀರ್ವಾದ. ಪ್ರತಿಯೊಂದಕ್ಕೂ ಮೇನ್ಲಿ ಹಣಕಾಸು. ಯಾರು ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀರಾ, ಕ್ಯಾಶ್ ಇರುತ್ತೆ, ಕ್ಯಾಶ್ ತಗೊಂಡೋಗ ಅಕೌಂಟ್ಗೆ ಹಾಕ್ತೀರಾ, ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀರಾ, ಗುರು ಹೋರದಲ್ಲಿ ಮಾಡಿ. ಅದು ಮಲ್ಟಿಪ್ಲೈ ಆಗುತ್ತೆ. ನೀವು 500 ರೂಪಾಯಿ ಆಗಿದ್ರೆ ಅದು 5,000 ಆಗುತ್ತೆ. ಹೆಂಗೆ ಮ್ಯಾಜಿಕ್ ಆಗುತ್ತಾ? ಮ್ಯಾಜಿಕ್ ಆಗಲ್ಲ. ಅಂದ್ರೆ ನಿಮಗೆ ಆ ಒಂದು ಒಳ್ಳೆ ಸಮಯ ಏನ್ ಮಾಡುತ್ತೆ, ನಿಮ್ಗೆ ಇನ್ನ ಹೆಚ್ಚಿನ ದುಡಿಯುವಂತಹ ಬುದ್ಧಿ ಕೊಡುತ್ತೆ. ನಿಮ್ಮ ಬುದ್ಧಿಶಕ್ತಿಯಿಂದ ಹೆಚ್ಚಿಗೆ ದುಡಿದು ಸಂಪಾದನೆ ಮಾಡೋ ಒಂದು ಶಕ್ತಿ ಕೊಡುತ್ತೆ ಗುರು ಹೋರ. ಅರ್ಥ ಆಯ್ತಾ? ಆಮೇಲೆ ಯಾರನ್ನ ಟ್ರಾನ್ಸ್ಫರ್ ಮಾಡಬೇಕು, ಜಿಪೇ ಮಾಡಬೇಕು, ಫೋನ್ ಪೇ ಮಾಡಬೇಕು, ಇಲ್ಲ ಬೇರೆಯವ್ರಿಗೆ ಹಣ ಕೊಡಬೇಕು ಅಂದಾಗ ಗುರು ಹೋರದಲ್ಲಿ ಕೊಡಿ, ಮೋಸ ಆಗಲ್ಲ. ನಿಮ್ಗೆ ಕೊಟ್ಟಿದ್ದ ದುಡ್ಡು ವಾಪಸ್ ಬರುತ್ತೆ. ಗುರು ಹೋರದಲ್ಲಿ ಕೊಡಬೇಕು, ಬಹಳ ಶುಭಪ್ರದಾಯ. ಇವೆಲ್ಲಾ ಹೋರಗಳು ನಮ್ಗೆ ಸಿಗ್ತಾ ಇಲ್ಲ ಸರ್, ಏನ್ ಮಾಡೋದು ಅಂದಾಗ ಇವೆಲ್ಲ ಏನ್ ತೋರಿಸಿನಲ್ಲ, ಸೂರ್ಯ ಹೋರದಲ್ಲಿ ಏನ್ ಕೆಲಸ ಆಗುತ್ತೆ,
ಶುಕ್ರವಾರದಲ್ಲಿ ಏನ್ ಕೆಲಸ ಆಗುತ್ತೆ? ಬುಧ, ಶನಿ, ಚಂದ್ರ, ಮಂಗಳ ಗ್ರಹ ಇದ್ರಲ್ಲಿ ಏನ್ ಕೆಲಸ ಆಗುತ್ತೆ? ಗುರುವಾರದಲ್ಲಿ ಎಲ್ಲ ಕೆಲಸ ಆಗುತ್ತೆ. ಅದಕ್ಕೆ ಗುರು ಆಶೀರ್ವಾದ ಅಂತ ಹೇಳೋದು. ನೀವೆಲ್ಲ ಯಾವ್ದು ಸಿಗ್ಲಿಲ್ಲ ಆ ಟೈಮಲ್ಲಿ ಅಂದ್ರೆ ಗುರುವಾರದಲ್ಲಿ ಕೊಟ್ಟರು ಶುಭ, ಏನು ತಪ್ಪಾಗಲ್ಲ. ಎಲ್ಲದಕ್ಕೂ ಅನುಕೂಲವಾಗಿರುವಂತದ್ದು ಗುರುವಾರ. ನಾವು ಅಷ್ಟೇ, ನಾನು ಏನೇನೋ ಡೈಲಿ ಏನ್ ಮಾಡ್ಬೇಕು ಇದ್ ಮಾಡ್ಬೇಕಂದ್ರೆ ಗುರುವಾರದಲ್ಲಿ ಮಾಡ್ತೀವಿ. ಗುರುವಾರದಲ್ಲಿ ಮಾಡೋದು ಎದ್ದರಿಗೂ ಫೇಲ್ಯೂರ್ ಇಲ್ಲ, ಎಲ್ಲ ಸಕ್ಸಸ್. ಅರ್ಥ ಆಯ್ತಾ? ಒಳ್ಳೆ ಮನಸ್ಸಿಂದ ಮಾಡಿ ಧರ್ಮದ ಕಾರ್ಯಕ್ಕೋಸ್ಕರ ಗುರುವಾರದಲ್ಲಿ ಮಾಡಿದಾಗ ವೃದ್ಧಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಗುರುವಾರ ಎಲ್ಲದಕ್ಕೂ ಫಲ. ಎಸ್ಪೆಷಲಿ ಆರ್ಥಿಕ ಒಪ್ಪಂದಗಳು ಎಲ್ಲ ಅಗ್ರಿಮೆಂಟ್ ಮಾಡ್ಕೋತಿರಲ್ಲ ನೀವು, ಅವೆಲ್ಲ ಆ ಗುರು ಹೋರದಲ್ಲಿ ಮಾಡಿಸ್ಕೊಳ್ಳಿ. ರೆಂಟಲ್ ಅಗ್ರಿಮೆಂಟ್ ಆಗ್ಲಿ, ಏನೋ ಒಂದು ಅಗ್ರಿಮೆಂಟ್ ಆಗ್ಲಿ, ಆದಷ್ಟು ಟ್ರೈ ಮಾಡಿ ಗುರು ಹೋರದಲ್ಲಿ. ಅರ್ಥ ಆಯ್ತಾ? ಹಣಕಾಸಿನ ವ್ಯವಹಾರಗಳಲ್ಲಿ ಗುರು ಹೋರದಲ್ಲೇ ಮಾಡಿ. ಸಾಲ ಕೊಡೋದಾಗ್ಲಿ, ಸಾಲ ತಗೊಳ್ಳೋದಾಗ್ಲಿ ಗುರು ಹೋರದಲ್ಲಿ ಮಾಡಿದಾಗ ಮೋಸ ಆಗಲ್ಲ. ಯಾರೋ ಚೀಟಿ ದುಡ್ಡು ಹಾಕಿರ್ತೆ ಎತ್ಕೊಂಡು ಓಡೋಗ್ಬಿಡ್ತಾರೆ ಅಲ್ವಾ? ಹಾಗೆ ನಿಮಗೆ ಆಗಲ್ಲ. ಆದಷ್ಟು ಅವೆಲ್ಲ ಅವಾಯ್ಡ್ ಮಾಡಿ ಲೀಗಲ್ ಆಗಿರೋದನ್ನೇ ಮಾಡ್ಕೊಳ್ಳಿ. ಬಟ್ ಗುರು ಹೋರದಲ್ಲಿ ಹಣದ ವ್ಯವಹಾರ ಮಾಡಿದಾಗ ತುಂಬಾನೇ ಸೂಕ್ತ. ನೆಕ್ಸ್ಟ್ ಲಾಸ್ಟ್ ಮಂಗಳ ಹೋರ. ಮಂಗಳ ಹೋರ ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ? ಯಾವ್ದೋ ಯಾರ ಮೇಲೆ ಒಬ್ರು ಕೇಸ್ ಹಾಕ್ಬೇಕು ನೀವು ಅನ್ಕೊಳ್ಳಿ. ತೊಂದರೆ ಮಾಡ್ತಾ ಇರ್ತಾರೆ, ತುಂಬಾ ತೊಂದರೆ ಮಾಡ್ತಾ ಇರ್ತಾರೆ, ಒಂದ್ ಕೇಸ್ ಫೈಲ್ ಮಾಡ್ಲೇಬೇಕು ನೀವು. ಅವಾಗ ಏನ್ ಮಾಡಿ ಅಂತಂದ್ರೆ ಮಂಗಳವಾರ ಮಾಡಿಸಿ. ಮಂಗಳವಾರ ಫೈಲ್ ಮಾಡ್ಬೇಕು ಅವ್ರ ಕೇಸು. ಯಾವ ಹೋರದಲ್ಲಿ ಮಾಡ್ಬೇಕು? ಮಂಗಳ ಹೋರದಲ್ಲೇ ಮಾಡ್ಬೇಕು. ಏನಕ್ಕೆ? ಉಗ್ರ, ಅದು ಉಗ್ರ ಮತ್ತು ಅಸ್ಥಿರ ಸ್ವಭಾವವಾಗಿದೆ. ಯಾಂತ್ರಿಕ ಒಂದು ಮಿಷಿನ್ ತಗೋಬೇಕು ನಿಮ್ಮ ಫ್ಯಾಕ್ಟ್ರಿಗೆ, ಮಂಗಳ ಹೋರದಲ್ಲಿ ತಗೊಳ್ಳಿ. ಇಂಜಿನಿಯರಿಂಗ್ ಮತ್ತು ವಿದ್ಯುತ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ ಮಾಡಿಸ್ಬೇಕು ಮನೆಗೆ, ನಿಮ್ಮ ಕಂಪನಿಗೆ, ಮಂಗಳ ಗ್ರಹದಲ್ಲಿ ಮಾಡಿ. ಮಂಗಳ ಗ್ರಹ ಅಂತಂದ್ರೆ ಕರೆಂಟ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕರೆಂಟ್ ಅಂತ ಹೇಳ್ತೀವಿ ನಾವು ಮಂಗಳ ಗ್ರಹಕ್ಕೆ. ಅರ್ಥ ಆಯ್ತಾ? ವಿದ್ಯುತ್ ಶಕ್ತಿ, ವಿದ್ಯುತ್ ಕಾಂತಿ, ಅದಕ್ಕೆ ವಿದ್ಯುತ್ ಕಾಂತಿ ಸಮಪ್ರಭಂ ಅಂತ ಹೇಳ್ತೀವಿ ಅಲ್ವಾ? ಯಾರಿಗೆ? ಮಂಗಳ ಗ್ರಹಕ್ಕೆ. ವಿದ್ಯುತ್ ಕೆಲಸಗಳೆಲ್ಲ ಮಂಗಳ ಹೋರದಲ್ಲಿ ಮಾಡ್ತು ಅಂದ್ರೆ ಬಹಳ ಶುಭ. ಅರ್ಥ ಆಯ್ತಾ? ಸೊ ಇಷ್ಟು ಎರಡು ಇರುತ್ತೆ. ನಿಧಾನಕ್ಕೆ ಇನ್ನೆಲ್ಲ ಓದ್ಕೊಳ್ಳಿ. ಇನ್ನೇನಿತ್ತು ಅಂದ್ರೆ ಆಡ್ ಮಾಡ್ಕೊಳ್ಳಿ. ಇನ್ನ ಸುಮಾರು ಸಿಗುತ್ತೆ ನಿಮ್ಗೆ ಲಿಟ್ರೇಚರ್ ಬುಕ್ಸ್ ಓದ್ತಾ ಇದ್ರೆ. ಯಾಕಂದ್ರೆ ಅವೆಲ್ಲ ಒಂದೊಂದಕ್ಕೂ 5 ಅವರ್ ಬೇಕು ಒಂದೊಂದು ಎಕ್ಸ್ಪ್ಲೇನ್ ಮಾಡಕ್ಕೆ. ನಾನು ಸುಮ್ಮನೆ ಬ್ರೀಫ್ ಆಗಿ ಕೊಟ್ಟಿರ್ತೀನಿ. ನೀವು ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೆಚ್ಚಿಗೆ ನಾವು ಜ್ಯೋತಿಷ್ಯನ ಕಲಿತಾ ಇದ್ದಂಗೆ, ಸೂರ್ಯ ಏನು ಅಂತ ಕಲ್ತ್ಕೊಂಡು ಹೋಗ್ತಾ ಇದ್ದಂಗೆ ನಮ್ಗೆ ಇದಕ್ಕೆ ಹೋರದಲ್ಲೂ ಕೂಡ ಅದನ್ನ ಅಳವಡಿಸ್ಕೋಬಹುದು. ಅರ್ಥ ಆಯ್ತಾ? ಸೊ ಇಷ್ಟು ಹೋರಗಳು ಇರುತ್ತೆ. ಇದು ಬಹಳ ಉಪಯೋಗ ಆಗುತ್ತೆ. ನಾಳಿಂದನೂ ಉಪಯೋಗಿಸಿ. ನೀವು ನಿಮ್ಮ ಕೆಲಸದವ್ರ ಹತ್ರ ಏನೋ ಮಾತಾಡಬೇಕು ಅಂದಾಗ ಶನಿ ಹೋರದಲ್ಲಿ ಮಾಡಿ. ನಿಮ್ಮ ತಾಯಿ ಹತ್ರ ಮಾತಾಡಬೇಕು, ಇಲ್ಲ ಒಳ್ಳೆ ಊಟ ಅಡಿಗೆ ಮಾಡ್ಬೇಕು ಅನ್ಕೊಳ್ಳಿ, ಒಳ್ಳೆ ಅಡಿಗೆ ಮಾಡ್ಬೇಕು ಅಂತ ಚಂದ್ರ ಹೋರದಲ್ಲಿ ಮಾಡಿ. ಕರೆಕ್ಟ್ ಆಗಿ ಒಗ್ಗರಣೆ ಮಸಾಲೆ ಆ ಟೈಮಲ್ಲಿ ಮಾಡಿ ಚಂದ್ರ ಹೋರದಲ್ಲಿ. ನೋಡಿ ರುಚಿ ಬೇರೆ ಇರುತ್ತೆ. ಅದಕ್ಕೆ ಸೋಮವಾರದತ್ತು ಯಾರನ್ನ ಫಂಕ್ಷನ್ ಮಾಡಿ ಕರೆದಾಗ ಯೂಶಲ್ಗೆ ಊಟ ಮಾತ್ರ ಫೇಲ್ಯೂರ್ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದು ಬಹಳ ರುಚಿ. ಸೋಮವಾರದತ್ತು ಯಾರನ್ನ ಊಟ ಮಾಡಿ ಅದು ಚಂದ್ರ ಹೋರದಲ್ಲಿ ಮಾಡಿದಾಗ ಮೇನ್ ಸ್ವೀಟ್ ಆಗ್ಲಿ, ಆ ಒಂದು ಸಾಂಬಾರಾಗ್ಲಿ ಮಾಡಿದಾಗ ಬಹಳ ರುಚಿ ಇರುತ್ತೆ. ಬಂದವರೆಲ್ಲ ಹೊಗಳ್ತಾರೆ, ತುಂಬಾ ಚೆನ್ನಾಗಿತ್ರಿ ಅಂತ. ಅರ್ಥ ಆಯ್ತಾ? ಹಾಗೆ ಒಂದೊಂದಕ್ಕೂ ಒಂದೊಂದು ಉಪಯೋಗ ಇದೆ. ಇದನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ನೀವು ಬೇರೆಯವ್ರಿಗೆ ಹೇಳಕ್ಕಿಂತ ಮುಂಚೆ ನಿಮ್ಗೆ ನೀವು ಉಪಯೋಗಿಸ್ಕೊಂಡು ನೋಡಿ, ಆಮೇಲೆ ನಿಮಗೆ ಇದೆಲ್ಲ ವರ್ಕ್ ಆಗತ್ತೆ ಅಂದಾಗ ಬೇರೆಯವ್ರಿಗೆ ಹೇಳ್ಬೇಕು. ಅರ್ಥ ಆಯ್ತಾ? ಈಗ ನೋಡಿ, ಎಲ್ಲ ಒಂದು ಇದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಹಿಂದೂ ಕ್ಯಾಲೆಂಡರ್ ಮೋಸ್ಟ್ಲಿ ಮಾಡ್ಕೊಂಡಿರ್ತೀರಾ. ಇವಾಗ ಇದೆಲ್ಲ ಈ ಟೇಬಲ್ ಎಲ್ಲ ಬರ್ಕೊಂಡು ಕುತ್ಕೊಳಕ್ ಆಗತ್ತಾ? ನಾವು ಆಗಲ್ಲ. ಹಾಗಾಗಿ ಮೊಬೈಲ್ ಅಲ್ಲಿ ಆಪ್ ಇರುತ್ತೆ. ಯಾವ ಆಪ್? ಹಿಂದೂ ಕ್ಯಾಲೆಂಡರ್ ಆಪ್. ಇದರಲ್ಲಿ ಕನ್ನಡ ಇದೆ, ಇಂಗ್ಲಿಷ್ ವರ್ಷನ್ ಇದೆ, ಗುಜರಾತಿ ಇದೆ, ಮರಾಠಿ ಇದೆ, ತೆಲುಗು ಇದೆ, ಇಂಗ್ಲಿಷ್ ಇದೆ. ಯಾವ್ದು ಬೇಕಾದ್ರೂ ನಾವು ಹಾಕೋಬಹುದು. ಅಂದ್ರೆ ಹಿಂದೂ ಕ್ಯಾಲೆಂಡರ್ ಮಾಡಿದಾಗ ಒಳಗಡೆ ಸೆಲೆಕ್ಟ್ ಮಾಡ್ಕೋಬಹುದು. ಹೇಗೆ ಅಂದಾಗ, ಇದು ಒಂದು ವಿಡಿಯೋ ಮಾಡಿದೀನಿ ನಾನು, ಅದನ್ನ ಕಳಿಸ್ಕೊಡ್ತೀನಿ ಕ್ಲಾಸ್ ಆಗೈತೆ ತಕ್ಷಣ. ಇದನ್ನ ಜಸ್ಟ್ ಒಂದ್ಸರಿ ನೋಡಿ.
ವಾಯ್ಸ್ ಬರ್ತಾ ಇದೆ. ಇವಾಗ ನೀವು ಮಾತಾಡೋದು ಬರ್ತಾ ಇದೆ. ಬರ್ತಾ ಇದೆಯಾ? ತೋರಿಸ್ತಾ ಇದೆ ನಿಮಗೆ. ಸಮಯ ಬಂದ್ಬಿಟ್ಟು 8:04. ನಮಸ್ತೆ. ನೋಡಿ, ನೀವು ಹಿಂದೂ ಕ್ಯಾಲೆಂಡರ್ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಅದು ಈ ರೀತಿ ಕಾಣಿಸ್ತಾ ಇರುತ್ತೆ ನಿಮಗೆ. ಕಾಣಿಸ್ತಾ ಇದೆಯಾ? ಇದು ಸ್ವಸ್ತಿಕ ಸಿಂಬಲ್ ಇರುತ್ತೆ, ಇಂಗ್ಲೀಷಲ್ಲಿ ಬರೆದಿರುತ್ತೆ ಹಿಂದೂ ಕ್ಯಾಲೆಂಡರ್ ಅಂತ. ಅದನ್ನು ಹೋಗಿ ಕ್ಲಿಕ್ ಮಾಡಿ. ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಗೇರ್ ಸಿಂಬಲ್ ಕಾಣಿಸ್ತಾ ಇದೆ ನೋಡಿ, ಬರ್ತಾ ಇಲ್ಲ. ಮೇಲ್ಗಡೆ ರೈಟ್ ಸೈಡ್ ಮೇಲ್ಗಡೆ. ಅದನ್ನು ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಲ್ಯಾಂಗ್ವೇಜು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು, ನಿಮ್ಗೆ ಹಿಂದಿ ಬೇಕಾ, ಇಂಗ್ಲೀಷ್ ಬೇಕಾ, ಮರಾಠಿ ಬೇಕಾ, ಗುಜರಾತಿ ಬೇಕಾ, ತೆಲುಗು ಬೇಕಾ, ಕನ್ನಡ ಬೇಕಾ, ಅದನ್ನು ಸೆಲೆಕ್ಟ್ ಮಾಡೋದು. ನೋಡಿ, ಈಗ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಮತ್ತು ತಿರ್ಗಿ ಅದಕ್ಕೆ ಹೋಗಿ ಆ ಚಕ್ರದ ಒಂದು ಚಿಹ್ನೆ ಕಾಣಿಸ್ತಾ ಇದೆ ನಿಮಗೆ ಬಲಭಾಗದಲ್ಲಿ, ಮೇಲ್ಗಡೆ ಬಲಭಾಗದಲ್ಲಿ ಒಂದು ಚಕ್ರದ ಚಿಹ್ನೆ, ಸೆಟ್ಟಿಂಗ್ಸ್ ಅಂತ. ಅಲ್ಲಿ ಹೊಡೆದಾಗ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಅಲ್ಲಿ ಹೋಗಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವು ಸದ್ಯಕ್ಕೆ ಇದು ಕನ್ನಡ ಕ್ಲಾಸ್ ಆಗಿರೋದ್ರಿಂದ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಇಲ್ಲಿ ಇದು ಗೊತ್ತಾಗ್ಬಿಡುತ್ತೆ. ಇದು ನಿಮಗೆ ಮುಹೂರ್ತ ಕೂಡ ತಿಳಿಸುತ್ತೆ. ಅರ್ಥ ಆಯ್ತಾ? ನೋಡಿ, 13ನೇ ತಾರೀಕು ಮಾರ್ಚು, ಅಂದರೆ ನಾನು ಶುಕ್ರವಾರದ ದಿವಸ ಮಾಡ್ತಾಯಿದ್ದೀನಿ. ಹಾಗಾಗಿ ಅದು 13 ಮಾರ್ಚ್ 2026 ತೋರಿಸ್ತಾ ಇದೆ ನಿಮಗೆ. ಸಮಯ ಬಂದ್ಬಿಟ್ಟು 8:04 ಅಪರಾಹ್ನ ಅಂತಂದರೆ ಮಧ್ಯಾಹ್ನ ಆದಮೇಲೆ. ಅರ್ಥ ಅಂದರೆ ಸಂಜೆ 8:04 ಸಂಜೆ. ಈ ಟೈಮಲ್ಲಿ ನಾನು ಇದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. 13ನೇ ತಾರೀಕು ಮಾರ್ಚು. ಕೆಳಗಡೆ ಬಂದಾಗ ದಶಮಿ, ಕೃಷ್ಣ ಪಕ್ಷ, ಪಾಲ್ಗುಣ ಮಾಸ, ಪೂರ್ವಾಡ ನಕ್ಷತ್ರ ಇದೆ, ಶುಕ್ರವಾರ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಹಾಗೇ ನೀವು ಕೆಳಗಡೆ ಬಂತು ಅಂದರೆ ಎಡಗಡೆ ಬನ್ನಿ. ಎಡಗಡೆ ಬಂದಾಗ ನಿಮಗೆ ತಿಂಗಳ ನೋಟ, ಅದರ ಕೆಳಗಡೆ ಹಬ್ಬಗಳು, ಅದರ ಕೆಳಗಡೆ ಕುಂಡಲಿ, ಅದರ ಕೆಳಗಡೆ ಮುಹೂರ್ತ ಅಂತ ಬರುತ್ತೆ. ಆ ಮುಹೂರ್ತನ ಕ್ಲಿಕ್ ಮಾಡಿ. Hey, how much have you invested in mutual funds? Around 14-15 lakhs. Nice. And do you know how your mutual funds are doing? Honestly, time नहीं मिलती है. So, अभी review करें तो मुझे मिलते. अभी ಅದು ಅಡ್ವರ್ಟೈಸ್ಮೆಂಟ್ ಬಂತು, ತಲೆ ಕೆಡಿಸ್ಕೋಬೇಡಿ. ಇವಾಗ ಇಲ್ಲಿ ಬಂದಾಗ ಈ ರೀತಿ ಬರುತ್ತೆ. ಮುಹೂರ್ತ 13 ಮಾರ್ಚ್ 2020 ಶುಕ್ರವಾರ ಅಂತ ತೋರಿಸುತ್ತೆ. ದಿನ, ಮುಹೂರ್ತ, ಚೋಗಾದಿ ಮುಹೂರ್ತ, ಅದು ಉತ್ತರ ಭಾರತದಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬರೋದೇ ಹೋರ. ಇವಾಗ ನಾವು ಏನು ಕಲ್ತೀವಿ ಹೋರ, ನೋಡಿ ಅಲ್ಲಿ ಹೋರ ಅಂತಿದೆ. ಫಸ್ಟು ದಿನ ನೋಡಿ, ನೆಕ್ಸ್ಟ್ ಮುಹೂರ್ತ ಬರುತ್ತೆ, ಸೂರ್ಯೋದಯ ಎಷ್ಟಿಗೆ, ಸೂರ್ಯಾಸ್ತ ಎಷ್ಟಾಗುತ್ತೆ, ಮುಹೂರ್ತ, ರಾಹುಕಾಲ, ಯಮಗಂಡ ಕಾಲ, ಅಭಿಜಿತ್ ಕಾಲ, ದುರ್ಮುಹೂರ್ತ ಎಲ್ಲ ಬರುತ್ತೆ. ಆಯಿತಾ? ನೆಕ್ಸ್ಟು ಚೋಗಾದಿಯ ಬರುತ್ತೆ, ಅದು ನಮಗೆ ಬೇಡ. ಈಗ ನೆಕ್ಸ್ಟ್ ಹೋರ ಅಂತ ಬರುತ್ತೆ. ಈ ಹೋರ ಅನ್ನೋದನ್ನು ನಾವು ತಗೋಬೇಕು. ಅರ್ಥ ಆಯ್ತಾ? ನೋಡಿ, ಹಗಲು ನೋಡಿದ್ವಲ್ಲ ಎಷ್ಟಿದೆ, 12 ಮುಹೂರ್ತ ಬರುತ್ತೆ, 12 ಹೋರ ಬರುತ್ತೆ. ತಿರ್ಗಾ ಹೋರ ಅಂದರೆ ರಾತ್ರಿಯಲ್ಲಿ 12 ಮುಹೂರ್ತ ಬರುತ್ತೆ ನಮಗೆ. ಅರ್ಥ ಆಯ್ತಾ? ಸೊ ಈಗ ಏನು ಸಮಯ ಅಂತ ನೋಡಿಕೊಂಡು ಅದನ್ನು ನೋಡಿದಾಗ ಆ ಒಂದು ಗ್ರಹದ್ದು ಇದು ಬರುತ್ತೆ, ಗ್ರಹದ ಸಮಯ ನಡೆಯುತ್ತೆ. ಆ ಗ್ರಹದ ಸಮಯ ನೋಡಿಕೊಂಡು ಆ ಕೆಲಸ ಕಾರ್ಯಗಳನ್ನು ನಾವು ಮಾಡುವಂಥದ್ದು. ಅರ್ಥ ಆಯ್ತಾ? ಇದು ರೆಕಾರ್ಡಿಂಗ್ ಆಗಿದೆ, ಕೇಳಿಸ್ತಾ ನಿಮ್ಗೆಲ್ಲರಿಗೂ? ಕೇಳಿಸಿದೆ ಗುರುಗಳೇ. ಕೇಳಿಸ್ತಾ ಇದೆ ಗುರುಗಳೇ. ಚೆನ್ನಾಗಿ ಕೇಳಿಸ್ತಿದೆ ಗುರುಗಳೇ. ಕೇಳಿಸ್ತಾ? ಅದು ವಿಡಿಯೋ ಮಾಡಿರೋದನ್ನ ಕಳಿಸ್ತೀನಿ ನಿಮ್ಗೆ, ಯಾಕೆ ನಿಮ್ಗೂ ಗೊತ್ತಾಗುತ್ತೆ ಈಸಿಯಾಗಿ. ಬಟ್ ಆದ್ರೂ ಕಳಿಸಿರ್ತೀನಿ. ಇವಾಗ ಗೊತ್ತಾಯ್ತಾ ಹೋರ ಚೆಕ್ ಮಾಡೋದು ಅಂತ? ಇವಾಗ ನೀವು ಎಲ್ಲಾರು ಏನ್ ಮಾಡಿ ಅಂತಂದ್ರೆ, ಇವಾಗ ಓಪನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಮೊಬೈಲ್ ಓಪನ್ ಮಾಡಿ, ಯಾರ್ದು ಆಂಡ್ರಾಯ್ಡ್ ಇದೆಯೋ, ಇವಾಗ ಏನ್ ಹೋರ ನಡೀತಾ ಇದೆ ಹೇಳಿ ನಂಗೆ, ನೋಡೋಣ. ನೋಡಿ, ಪೂಜಾ ಹೋರ ಹೋಗ್ತಾ ಇದೆ ಗುರುಜಿ. ಪೂಜಾ ಹೋರ, ಮಂಗಳ, ಕುಜ, ಕುಜ, ನೋಡಿ ಎಲ್ಲ ಅಂಗಾರಕ, ಪಂಚಾಂಗ, ಗುರುಗಳೇ ಮಂಗಳ, ಕುಜ ಹೋರ ನಡೀತದೆ ಗುರುಗಳೇ. ಇಲ್ಲ ಮಂಗಳಾನೆ ಗುರುಜಿ. ಕುಜ ಹೋರ ಗುರುಗಳೇ. ವೆರಿ ಗುಡ್. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ?
ಇವನ್ನೆಲ್ಲ ಮಂಗಳ ಹೋರ ನಡೀತಾ ಇದೆ ಇವಾಗ, ಕರೆಕ್ಟಾ? ಹ್ಞೂನ್ರಿ. ಮಂಗಳ ಹೋರ ಏನಕ್ಕೆ ಉಪಯೋಗ? ಏನಕ್ಕೆ ಉಪಯೋಗ? ಗುರುಗಳೇ ಮಂಗಳ ಹೋರ ನಡೀತಾ ಇದೆ ಗುರುಗಳೇ. ಹಾ, ಗುರುಗಳೇ ಹೋರ ಚೆಕ್ ಮಾಡೋದು ಮತ್ತೊಮ್ಮೆ ದಯವಿಟ್ಟು ರಿಪೀಟ್ ಮಾಡ್ತೀರಾ? ಹೋರಾನ ಈಗ ನೋಡಿ. ನಾನು ಓಪನ್ ಮಾಡಿದ್ದೀನಿ, 14th ಮಾರ್ಚ್ ತೋರಿಸ್ತಾ ಇದೆ, 22:44 ತೋರಿಸ್ತಾ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಹೌದು ಈ ರೀತಿ ಕಾಣಿಸ್ತಾ ಇರುತ್ತೆ ನಿಮಗೆ. ಕಾಣಿಸ್ತಾ ಇದೆಯಾ? ಇದು ಹೌದು ಸೂರ್ಯ ಗುರುಗಳೇ. ಸಿಂಬಲ್ ಇರುತ್ತೆ, ಇಂಗ್ಲೀಷಲ್ಲಿ ಬರ್ದಿರುತ್ತೆ ಹಿಂದೂ ಕ್ಯಾಲೆಂಡರ್ ಅಂತ. ಅದನ್ನ ಹೋಗಿ ಕ್ಲಿಕ್ ಮಾಡಿ. ನಾನು ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ ಗುರುಗಳೇ. ಈ ರೀತಿ ಬರುತ್ತೆ. ಇಲ್ಲಿ ಒಂದು ಗೇರ್ ಸಿಂಬಲ್ ಕಾಣಿಸ್ತಾ ಇದೆ ನೋಡಿ, ಮುಹೂರ್ತ ಅಂತ ಬರುತ್ತೆ ನೋಡಿ ಸರ್ ಇಲ್ಲಿ. ಮೇಲ್ಗಡೆ ಮುಹೂರ್ತ. ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಲ್ಯಾಂಗ್ವೇಜ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು, ನಿಮ್ಗೆ ಹಿಂದಿ ಬೇಕಾ, ಇಂಗ್ಲೀಷ್ ಬೇಕಾ? ನಮಸ್ತೆ ನೋಡಿ, ಮುಹೂರ್ತ ಅಂತ ಕ್ಲಿಕ್ ಮಾಡಿದ್ರಾ? ಹೋರ ಬಂತು ಗುರುಗಳೇ, ಏನು ಗೊತ್ತಾಯ್ತು. ಏನು ಥ್ಯಾಂಕ್ ಯು ಹೊರ ಗುರುಗಳೇ. ಏನು ಹೊರ ಬಂತು ನೋಡಿ ಈ ಸಮಯ. ಈ ಸಮಯ ಎಷ್ಟೊತ್ತಿಂದ ಎಷ್ಟೊತ್ತ ತನಕ ಇದೆ ಮಂಗಳ ಹೋರ? 10:35 11:36. 36. ಅದೇ ಮಂಗಳ ನಡೀತಾ ಇದೆ ಗುರುಗಳೇ ಈಗ. ಮಂಗಳ ಹೋರ ನಮ್ದು 22. ಆಯ್ತು, ಎಲ್ಲ ಮ್ಯೂಟ್ ಮಾಡಿದೀನಿ ನಿಮ್ಮನ್ನ. ಆಯ್ತು, ಅರ್ಥ ಆಯ್ತಲ್ಲ ಇವಾಗ ಹೇಗೆ ನೋಡೋದು ಅಂತ? ಸೊ ಕಲ್ತು ಬಿಟ್ಟಿದ್ದೀರಾ, ಅರ್ಥ ಆಯ್ತಾ? ಈ ಸಿಂಪಲ್ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಇವತ್ತಿಂದಾನೇ ನೀವು ಶುರು ಮಾಡ್ಕೊಳ್ಳಿ. ನಾಳೆ ನೀವು ಏನನ್ನ ಕೆಲಸಗಳು ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಿತ ಹೋರಾನ್ ಸೆಲೆಕ್ಟ್ ಮಾಡ್ಕೊಂಡು ಆ ಟೈಮಲ್ಲಿ ಟ್ರೈ ಮಾಡಿ ನೋಡಿ. ಅರ್ಥ ಆಯ್ತಾ? 1 ಸತಿ 2 ಸತಿ 3 ಸತಿ ಮಾಡ್ತಾನೆ ಇರಿ, ನಿಮ್ಗೆ ಪ್ರಾಕ್ಟೀಸ್ ಆದಷ್ಟೇ. ಅದಕ್ಕೆ ನಮ್ಗೆ ಇರಬೇಕು, ಯದ್ಭಾವೋ ತದ್ಭವತಿ ಭಾವೋ ಭಾವ ಸತಿಮಹಿ ಅಂದಂಗೆ ಯದ್ಭಾವಂ ತದ್ಭವತಿ. ಅದಕ್ಕೆ ನಮ್ಗೆ ಇರಬೇಕು, ಎಸ್ ಅದು ಆ ಕೆಲಸ ಹಾಗೆ ಆಗತ್ತೆ ಅಂತ. ಆ ಹೋರಾನ್ ಉಪಯೋಗ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅದೊಂಥರ ಬೂಸ್ಟರ್ ತರ, ಅದರಲ್ಲಿ ಕೆಲಸಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರೇ ಬಂದು ಕೇಳಿದ್ರು ಅದನ್ನು ಉಪಯೋಗಿಸ್ಕೊಂಡು ನೀವು ಶಾಸ್ತ್ರ ಹೇಳುವಂಥದ್ದು. ಅರ್ಥ ಆಯ್ತಾ? ಹೇಗೆ ನೋಡೋದು ಅಂತ ಅರ್ಥ ಆಯ್ತಾ? ಹೋರ ಅನ್ನೋದು ಬಹಳ 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 ವಿಶೇಷ. ಗುರುಗಳೇ, ಆ ಸಮಯದಲ್ಲಿ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಬಂದ್ರೆ ಅದು ಬಂದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಸರ್. ರಾಹುಕಾಲ ಎಲ್ಲೂ ನೋಡಿ, ಒಂದ್ ನಿಮಿಷ ಕೇಳಿ. ಆ ರಾಹುಕಾಲ ಯಾವುದೇ ಇದರಲ್ಲಿ ಯಾಕೋ ವಾಯ್ಸ್ ಬ್ರೇಕ್ ಯಾಕೋ ಎಕೋ ಹೊಡಿತಾ ಇದೆಯಲ್ಲ, ಗೊತ್ತಾಗ್ತಾ ಇಲ್ಲ. ಇವಾಗ ಓಕೆ ಮಾಡ್ಕೊಂಬಿಡಿ, ಯಾರ್ದು ಓಪನ್ ಆಗಿದೆ ಅನ್ಸುತ್ತೆ ಅದಕ್ಕೆ. ಕೇಳಿಸ್ತಿದೆ. ಏನಕ್ಕೆ ಹೇಳ್ತೀನಿ ಅಂತಂದ್ರೆ ನೋಡಿ, ರಾಹುಕಾಲ ಎಲ್ಲೂ ಶಾಸ್ತ್ರದಲ್ಲಿ ನನಗೆ ಗೊತ್ತಿರಂಗೆ ಇಷ್ಟು ವರ್ಷದಲ್ಲಿ ಓದಿರೋಲ್ಲಿ ಎಲ್ಲೂ ರಾಹುಕಾಲ ಇದೇ ಮಾಡಬೇಡಿ ಅಂತ ಹೇಳಿಲ್ಲ. ಮಾಡ್ಬೋದು, ಬಟ್ ಅದು ವಿಶೇಷ. ಅದು ಮುಹೂರ್ತ ಭಾಗ ಬಂದಾಗ ಹೇಳ್ಕೊಡ್ತೀನಿ ನಿಮ್ಗೆ. ಗುಳಿಕ ಕಾಲ ಏನಕ್ಕೆ ಯೂಸ್ ಮಾಡ್ಬೇಕು ಅಂತಂದ್ರೆ, ಯಾವ್ದನ್ನ ರಿಪೀಟೆಡ್ ವರ್ಕ್ ಮಾಡ್ತೀರಾ ನೀವು, ಅರ್ಥ ಆಯ್ತಾ? ರಿಪೀಟೆಡ್ ವರ್ಕ್, ಯಾವ್ದೊಂದು ಕಚೇರಿ ಕೆಲಸ ಹೋಗಿ ಅಪ್ಲೈ ಮಾಡಿರ್ತೀರಾ ಅನ್ಕೊಳ್ಳಿ, ಏನೋ ಒಂದು ಡಾಕ್ಯುಮೆಂಟ್, ಅದು ಹೋಗ್ತಾನೆ ಇರ್ತೀರಾ, ಮಾಡ್ತಾನೆ ಇರ್ತೀರಾ, ಕೆಲಸ ಆಗಲ್ಲ. ಗುಳಿಕ ಕಾಲದಲ್ಲಿ ರಿಪೀಟೆಡ್. ಇವಾಗ ಮನೆ ಕಟ್ಟಬೇಕಾದ್ರೆ ಆ ಗುಳಿಕ ಕಾಲದಲ್ಲಿ ಕಟ್ತು ಅಂತಂದ್ರೆ ತಿರ್ಗಾ ಇನ್ನೊಂದು ಮನೆ ಕಟ್ತೀರಾ, ರಿಪಿಟೇಷನ್ಗೆ ಯೂಸ್ ಮಾಡುವಂಥದ್ದು ಗುಳಿಕ ಕಾಲ. ಅದನ್ನು ನಾವು ಉಪಯೋಗಿಸ್ಕೋಬಹುದು, ಅರ್ಥ ಆಯ್ತಾ? ಸೊ ಅದು ಮುಹೂರ್ತ ಭಾಗದಲ್ಲಿ ಅದನ್ನ ಹೇಳ್ಕೊಡೋಣ. ಇವಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ಏನು ಹೇಳ್ಕೊಡ್ತಾ ಇದೀವೋ ಅದನ್ನ ತಲೆಯಲ್ಲಿ ನೀಟಾಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ವಿಶೇಷವಾಗಿ ನಿಮಗೆ ಒಂದು ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಸೊ ವರಿ ಮಾಡ್ಬಿಡಿ. ಇವಾಗ ಏನು ಅಂತಂದ್ರೆ ಸಿಂಪಲ್ ಆಗಿ ಅರ್ಥ ಆಯ್ತು. ಸಮಯ ಸಿಕ್ಲಿಲ್ಲ ಅಂದಾಗ ಆ ಒಂದು ರಾಹುಕಾಲ ಆಗ್ಲಿ ಪರವಾಗಿಲ್ಲ, ಗುಳಿಕಾಲ ಯಾವ್ದೇ ಆದ್ರೂ ಕೂಡ ಆ ಹೋರದಲ್ಲಿ ಮಾಡಿದಾಗ ಏನಾಗುತ್ತೆ, ಅದು ಆ ಒಂದು ಪ್ರೊಟೆಕ್ಷನ್ ತರ. ಇವಾಗ ಮಳೆ ಬರ್ತಾ ಇದೆ ಅನ್ಕೊಳ್ಳಿ, ಈ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಹೋಗ್ಲೇಬೇಕು, ನೀವು ಏನ್ ಮಾಡ್ತೀರಾ? ನೆನ್ಕೊಂಡು ಹೋಗ್ತೀರಾ, ಒಂದು ಕೊಡೆ ಇಟ್ಕೊಂಡು ಹೋಗ್ತೀರಾ, ಕರೆಕ್ಟಾ? ಆ ಕೊಡೆನೆ ಆ ಒಂದು ಹೋರ. ಆ ಹೋರದಲ್ಲಿ ಮುಗಿಸ್ಕೊಂಡ್ಬಿಡ್ಬೇಕು ಕೆಲಸ. ಮುಗಿಸ್ಕೊಂಡ್ಬಿಟ್ರೆ ನಮ್ಗೆ ಯಾವ್ದೂ ತೊಂದರೆ ಆಗಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಟೈಮ್. ರಾಹುಕಾಲ, ಗುಳಿಕ ಕಾಲ, ಮಾಂದಿ ಕಾಲ ಅವೆಲ್ಲ ನೋಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಕೆಲವರು ಭಯ ಬೀಳೋದ್ರಿಂದ ಅವಾಯ್ಡ್ ಮಾಡೋಂಗಿದ್ರೆ ಮಾಡಬಹುದು. ಇಲ್ಲ ಅಂತಂದ್ರೆ, ಯಾಕಂದ್ರೆ ಋಷಿಗಳು ಸುಮ್ಸುನೆ ಕೊಟ್ಟಿರಲ್ಲ ಹೋರ ಅಲ್ವಾ, ಏನೋ ಒಂದು ರೀಸನ್ ಇರುತ್ತೆ. ಅದೊಂದು ಪ್ರೊಟೆಕ್ಷನ್ ನಮ್ಗೆ, ಅದೊಂದು ಹೋಲಿ ಟೈಮ್, ಪವಿತ್ರವಾದ ಒಂದು ಸಮಯ. ಅದು ಆ ಸಮಯದಲ್ಲಿ ಆ ಪರ್ಟಿಕ್ಯುಲರ್ ಕೆಲಸ ಮಾಡಿದಾಗ ಬೇರೆ ಯಾವುದೇ ರಾಹುಕಾಲ ಆಗಲಿ, ಗುಳಿಕ ಕಾಲ ಆಗಲಿ, ಯಮಗಂಡ ಕಾಲ ಆಗಲಿ, ಅವೆಲ್ಲ ಯಾರು ತೊಂದರೆ ಮಾಡಲ್ಲ.
ಓಕೆ, ಸದ್ಯಕ್ಕೆ ಈ ವಾರನ್ ಪ್ರಾಕ್ಟೀಸ್ ಮಾಡಿ ಅಪ್ಲೈ ಮಾಡಕ್ ಟ್ರೈ ಮಾಡಿ ಚಿಕ್ಕ ಚಿಕ್ಕ ಕೆಲ್ಸಕ್ಕೆ, ಅವು ನಿಮ್ಗೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಸೊ ಇನ್ನೊಂದು ಕಾನ್ಸೆಪ್ಟ್, ಇವಾಗ ಪಂಚಾಂಗ ಎಲ್ಲ ತಗೊಂಡಿದ್ದೀರಾ? ಎಲ್ಲರ ಹತ್ರ ಇರಬಹುದು ಬಹುಶಃ ಇವಾಗ, ಅಲ್ವಾ? ಇವಾಗೆಲ್ಲ ಸಾಫ್ಟ್ವೇರ್ ಇದೆ ಗುರುಗಳೇ. ಕೊಪ್ಪಲ್ ಪಂಚಾಂಗ, ಮೈಸೂರು ಪಂಚಾಂಗ ತಗೊಂಡಿರ್ತೀರಾ. ಇವಾಗ ಕ್ವಿಕ್ ಆಗಿ ನೋಡೋಣ ಇದು. ಸಮಯ ಕಡಿಮೆ ಇರೋದ್ರಿಂದ ನೋಡಿ, ಇವಾಗ ಯಾವ ಸಂವತ್ಸರ ಬರುತ್ತೆ ಮುಂದೆ? ಉಗಾದಿ ಆದ್ಮೇಲೆ. ಉಗಾದಿ ಯಾವಾಗ ಇರೋದು? ಅದು 19 ಮಾರ್ಚ್ 19. ಅದು ಸಂವತ್ಸರ ಯಾವ್ದು ಅಂದ್ರೆ ಮಾಡ್ಬಿಡ್ತೀನಿ ಎಲ್ಲಾನು. ನನಗೆ ಮರ್ತೋಗುತ್ತೆ ಏನ್ ಹೇಳ್ಬೇಕು ಅಂತ, ಅದಕ್ಕೆ ಆಮೇಲೆ ಅನ್ಮಿಟ್ ಮಾಡ್ತೀನಿ ದಯವಿಟ್ಟು. ಓಕೆ, ಸೊ ಇವಾಗ ಪರಾಭವ ನಾಮ ಸಂವತ್ಸರ ಶುರು ಆಗತ್ತೆ. ನಾವು ಸಂಕಲ್ಪ ನೋಡಕ್ ಹೇಳ್ತೀವಲ್ಲ, ಸಂವತ್ಸರ, ಯಾವ ಋತು, ಯಾವ ಮಾಸ, ಯಾವ ಪಕ್ಷ, ಯಾವ ತಿಥಿ, ಯಾವ ಯೋಗ, ಯಾವ ಕರ್ಣ ಅಂತೆಲ್ಲ ಹೇಳ್ಕೊಂಡ್ ಬಂದಾಗ ಸಂವತ್ಸರ ಕೂಡ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಪರಾಭವ ನಾಮ ಸಂವತ್ಸರ ಶುರು ಆಗುತ್ತೆ, 1 ವರ್ಷ ತನಕ ಇರುತ್ತೆ. ಅದು ಯಾವಾಗಿಂದ ಅಂತಂದ್ರೆ 19 ಮಾರ್ಚ್ 2026, ಅಂದ್ರೆ ಅವತ್ತಿನ ದಿವಸನೇ ಹೊಸ ವರ್ಷ ಉಗಾದಿ. ಮತ್ತೆ 6ನೇ ತಾರೀಕು ಏಪ್ರಿಲ್ 2027 ತನಕ 1 ವರ್ಷ. ಏನ್ ಸಂವತ್ಸರ ಇರುತ್ತೆ? ಸಂವತ್ಸರ ಅಂದ್ರೆ 1 ವರ್ಷ ಅಂತ. ಸಂವತ್ಸರ 1 ವರ್ಷ. ಸೊ ಪರಾಭವ ನಾಮ ಇರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಅದನ್ನ ಇಲ್ಲೆಲ್ಲಿ ಬರುತ್ತೆ? ಇವಾಗ ಪೇಜ್ ನಂಬರ್ 81 ಓಪನ್ ಮಾಡಿ. ಪೇಜ್ ನಂಬರ್ 81 ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ 60 ಸಂವತ್ಸರ ಬರುತ್ತೆ. ಒಂಟಿ ಕೊಪ್ಪಲು ಪಂಚಾಂಗ ಆಗತ್ತಲ್ವಾ? ಹೌದು, ಒಂಟಿಕೊಪ್ಪಲ್ಲೇ ಹೊಸ ಪಂಚಾಂಗ ನಮ್ಮ ಹತ್ರ ಅದಿದೆ. ಬಂದಾಗ ಪೇಜ್ ನಂಬರ್ 81 ಓಪನ್ ಮಾಡಿದಾಗ ನಿಮಗೆ ಇದು ಮೇಲ್ಗಡೆ ಎಡಗಡೆ ಭಾಗದಲ್ಲಿ ಸಂವತ್ಸರಗಳು 60 ಅಂದ್ಬಿಟ್ಟಿರ್ತಾರೆ ನೋಡಿ. ಇಲ್ಲಿ ಉಪಯುಕ್ತ ಜ್ಯೋತಿಷ್ಯ ವಿಷಯಗಳು ಅಂತ ಕೊಟ್ಟಿರ್ತಾರೆ. ಸಂವತ್ಸರ 60 ಇರುತ್ತೆ. ಇವಾಗ ಯಾವ್ದು ಬರುತ್ತೆ ನಮ್ದು? ನೋಡಿ ಇಲ್ಲಿ 40ನೇ ಪೇಜ್ ನಂಬರ್ ಎಷ್ಟು ಹೇಳಿ? ಇಲ್ಲೇ ಇದೆ ನೋಡಿ, ಪೇಜ್ ನಂಬರ್ 81. ಪೇಜ್ ನಂಬರ್ 81 ಓಪನ್ ಮಾಡಿ. 81 ಇದೆ ಅಣ್ಣ. ಹಾ ಹೌದು, ಹೌದಮ್ಮ. 81 71ರಲ್ಲಿ ಬಂದಿಲ್ಲ. 81 81 ಸೀರಿಯಲ್ ಕಾಣುತ್ತೆ ನೋಡಿ ಸರ್, ಇಲ್ಲಿ ಬರ್ದಿದ್ದೀನಿ. 21 ಇದೆ ನೋಡಿಪ್ಪ. 81. ಪರಾಭವ 40 ಗುರುಗಳೇ. ಹಾ, ವೆರಿ ಗುಡ್. ಯಾವ ಪಂಚಾಂಗ ನೋಡ್ತಾ ಇದಾರೆ ಅವರು ಈ ವರ್ಷದ ನೋಡ್ತಾ ಇದ್ದಾರೆ. ಒಂಟಿಕೊಪ್ಪಲ್ಲು 2026-27 ತಗೊಳ್ಳಿ ಸರ್. ಇಲ್ಲ ಅಂದ್ರೆ ಪೇಜ್ ನಂಬರ್ 81 ತಗೊಂಡಾಗ 60 ಸಂವತ್ಸರಗಳಿರುತ್ತೆ. 60 ಸಂವತ್ಸರ ಆದ್ಮೇಲೆ ನೋಡಿ ಲಾಸ್ಟ್ ಯಾವ್ದು? ಅಕ್ಷಯ. ಕರೆಕ್ಟಾ? 60ನೇದು ಯಾವ್ದು? ಅಕ್ಷಯ. ತಿರ್ಗಾ ಪ್ರಭವ ಶುರು ಆಗತ್ತೆ. ಪ್ರಭವ, ವಿಭವ, ಶುಕ್ಲ, ಪ್ರಮೋದ, ತಿರ್ಗಾ ಅಂಗಿ ಶುರು ಆಗತ್ತೆ. ತಿರ್ಗಾ 60 ಆಗತ್ತೆ. ತಿರ್ಗಾ ಅದಾಗಿದ ತಕ್ಷಣ ತಿರ್ಗಾ ಆಗತ್ತೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನುಷ್ಯನ ಆಯಸ್ಸು 120 ವರ್ಷ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಂಶೋತ್ತರಿ ದಶಾ ಅಂತ ಕರಿತೀವಿ. ಅರ್ಥ ಆಯ್ತಾ? 120 ವರ್ಷ ಮನುಷ್ಯನ ಆಯಸ್ಸು ಅಂತ ಹೇಳುತ್ತೆ. ಅಂದ್ರೆ 60 ವರ್ಷ ಆಯ್ತು ನೋಡಿ, ಅರ್ಧ ಆಯಸ್ಸು ಇದು. 60 ವರ್ಷ ಅರ್ಧ ಆಯಸ್ಸು. ತಿರ್ಗಾ ನೆಕ್ಸ್ಟ್ 60 ವರ್ಷ. ತಿರ್ಗಾ ಅಕ್ಷಯ ಮುಗ್ದಿದ ತಕ್ಷಣ ಏನ್ ಮಾಡ್ಬೇಕು? 60ನೇದು ಅಕ್ಷಯ. ತಿರ್ಗಾ ವಾಪಸ್ ನಾವು ಪ್ರಭಾವ ಬರ್ಬೇಕು. ಇದು 61ನೇದು, 62ನೇದು, 63, ಹಾಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಸೈಕಲ್. ಗುರುಳೆ, ಶುಭ ಎಷ್ಟು ಅಶುಭ ಎಷ್ಟು ಗುರುಳೆ? ಏನು ಶುಭ ಸಂವತ್ಸರಗಳು ಎಷ್ಟು, ಅಶುಭ ಸಂವತ್ಸರಗಳು ಎಷ್ಟು ಅಂದೆ? ಅದು ನೋಡ್ಬೇಕದು. ಅದು ನೋಡ್ಬಿಟ್ಟು ಹೇಳ್ತೀನಿ. ಸೊ ಏನು ಇವಾಗ 40ನೇದು ಪರಾಭವ. ಏನದು ಹೆಸರೇನು ಹೇಳುತ್ತೆ? ಪರಾಭವ ಅಂದ್ರೆ ಈ ವರ್ಷ ಪರಾಭವ ಯಾವ್ದೇ ಕೆಲಸ ಕಾರ್ಯಗಳು ಮಾಡಿದ್ರೂ ಯಾವ್ದು ಸಕ್ಸಸ್ ಆಗಲ್ಲ ಜಲ್ದಿ ಎಲ್ಲ. ಜಯ ಅಂತಂದ್ರೆ ವಿಕ್ಟರಿ. ಪರಾಭವ ಅಂದ್ರೆ ಸೋಲು ಗುರುಗಳೇ. ಸೋಲು ಗೊತ್ತಾಗ್ತದೆ. ಈ ಸಂವತ್ಸರದಲ್ಲಿ ಯಶಸ್ಸು ಕಡಿಮೆ ಗುರುಗಳೇ. ಹಂಗೆ ಮ್ಯೂಟ್ ಮಾಡ್ತೀನಿ ಎಲ್ಲಾರು, ಯಾರೋ ಓಪನ್ ಮಾಡ್ಬಿಡಿ. ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ ನಿಮ್ಗೆ ಬೆನಿಫಿಟ್ ಆಗತ್ತೆ. ಯಾಕಂದ್ರೆ ಉಗಾದಿ ಬರುತ್ತಲ್ಲ, ಉಗಾದಿಗೆ ಒಂದ್ ಸ್ವಲ್ಪ ಏನೋ ಕಲ್ತ್ಕೊಂಡಂಗ ಆಗತ್ತೆ. ಸಾರಿ, ಮುಂದೆ ಹೋಗ್ಬೇಕಲ್ಲ.
ಸೊ ಇವಾಗ ಸಂವತ್ಸರಗಳು ಗೊತ್ತಾಯ್ತು, ಯಾವ ಸಂವತ್ಸರ ಎಲ್ಲಿ ಬಂತು ಅಂದ್ರೆ ನೋಡಿ ಪಂಚಾಂಗದಲ್ಲೇ ಎಲ್ಲ ಇರುತ್ತೆ ವಿವರ. ಇವಾಗ ಪರಾಭವ ನಾಮ ಸಂವತ್ಸರ. ಇವಾಗ ಪೇಜ್ ನಂಬರ್ ಎಷ್ಟು ಇದು? ಪೇಜ್ ನಂಬರ್ ಕಾಣಿಸ್ತಾ ಇದೆಯಾ? ಪೇಜ್ ನಂಬರ್ 3. ಪೇಜ್ ನಂಬರ್ 3 ಬನ್ನಿ. ನೋಡಿ ಬರ್ದಿದ್ದೀನಿ ಪೇಜ್ ನಂಬರ್ 3. ಪೇಜ್ ನಂಬರ್ 3 ಬಂದಾಗ ಇಲ್ಲಿ ಪಂಚಾಂಗ ಶ್ರವಣ ಅಂತಿದೆ. ಏನು ಪಂಚಾಂಗ ಶ್ರವಣ ಅಂದ್ರೆ? ಶ್ರವಣ ಅಂತಂದ್ರೆ ಏನು ಅಂತಂದ್ರೆ ಪಂಚಾಂಗ ಶ್ರವಣ ಅಂತ ಬರುತ್ತೆ. ಪಂಚಾಂಗ ಶ್ರವಣ ಅಂದ್ರೆ ಏನು? ಈ ಪಂಚಾಂಗ ಅಂತಂದ್ರೆ ಪಂಚ ಅಂತಂದ್ರೆ 5 ಅಂಗಗಳು. ಯಾವುದು? ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ಅದು ಬರುತ್ತೆ, ಮುಂದೆ ಹೇಳ್ಕೊಡ್ತೀನಿ. ಅದು ಪಂಚಾಂಗ ಅಂತ ಕರಿತೀವಿ. ಅದನ್ನ ಶ್ರವಣ ಅಂತಂದ್ರೆ ಕೇಳಿಸ್ಕೊಳ್ಳೋದು. ಯಾರನ್ನ ಒಬ್ರು ತಿಳಿದವರು, ಕರೆಕ್ಟ್ ಆಗಿ ಓದಕ್ ಬರೋರು ಅಂತವ್ರು ಅವ್ರು ಹೇಳ್ತಾ ಇರ್ತಾರೆ ಒಂದು ಪೂಜೆನ. ಉಗಾದಿ ದಿವಸ ಏನ್ ಮಾಡ್ಬೇಕು ಗೊತ್ತಾ? ನಾವು ಈ ಪಂಚಾಂಗ ಏನ್ ತಗೊಂಡಿದಾರ ನೀವು, ಆ ಪಂಚಾಂಗನ ಇಟ್ಬಿಟ್ಟು ಪೂಜೆ ಮಾಡ್ಬೇಕು ಉಗಾದಿ ದಿವಸ, ದೇವ್ರ ಹತ್ರ ಇಟ್ಬಿಟ್ಟು. ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಅದನ್ನ ತೆಗೆದ್ಬಿಟ್ಟು ಡೈರೆಕ್ಟ್ ಯಾವ್ದು ಓಪನ್ ಮಾಡ್ಬೇಕು? 3ನೇ ಪೇಜ್ ಓಪನ್ ಮಾಡ್ಬೇಕು. ಕಾಣಿಸ್ತಿದೆ 3ನೇ ಪೇಜು? ಬರ್ದಿದ್ದೀನಿ ನೋಡಿ 3 ಅಂತ. 3ನೇ ಪೇಜ್ ಓಪನ್ ಮಾಡಿದಾಗ ಇದೆಲ್ಲರೂ ಕಾಣಿಸ್ತಾ ಇದೆ ಅಲ್ವಾ? ಯುಗಾದಿ ಹಬ್ಬದ ಆಚರಣೆ, ಪಂಚಾಂಗ ಶ್ರವಣ. ನೋಡಿ ಇಲ್ಲಿ ಕೊಟ್ಟಿರ್ತಾನೆ ಉಗಾದಿ. ನೋಡಿ ಇಲ್ಲಿ ರೆಡ್ ಕಲರ್ ಬಂದಿದೆ. ಚೈತ್ರ ಮಾಸ. ಚೈತ್ರ ಅಂದ್ರೆ ಚೈತ್ರ ಮಾಸ. ಶುಕ್ಲ ಅಂದ್ರೆ ಶುಕ್ಲ ಪಕ್ಷ. ಪ್ರತಿಪದ ಅಂದ್ರೆ ಮೊದಲೇ ಪಾಡ್ಯ. ನಾವ್ ಹೇಳ್ತೀವಲ್ಲ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ ಅಂತ. ಪ್ರತಿಪತ್ ಅಂತಂದ್ರೆ ಮೊದಲನೇ ದಿನ ಪಾಡ್ಯ. ತಾರೀಕು 19/3/2024 ಗುರುವಾರ. ಅರ್ಥ ಆಯ್ತಾ? ಗುರುವಾರ. ಯಾವುದು? ಚಾಂದ್ರಮಾನ ರೀತಿಯಲ್ಲಿ ಬರ್ದಿದ್ದಾರೆ ನೋಡಿ. ಯುಗಾದಿ ಹಬ್ಬವನ್ನು ಚಾಂದ್ರಮಾನ ಮತ್ತು ಸೌರಮಾನ ರೀತಿಯಲ್ಲಿ ಆಚರಿಸುವುದು 2 ಪದ್ಧತಿಗಳು ನಮ್ಮಲ್ಲಿವೆ. ಚಾಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ 2 ಟೈಪ್ ಬರುತ್ತೆ. ನಾವು ಯೂಶಲ್ ಯಾವ್ದು ಫಾಲೋ ಮಾಡೋದು? ಕರ್ನಾಟಕದವರು, ಆಂಧ್ರದವರು, ತಮಿಳ್ನಾಡು ಇವರು ಅಂತಂದ್ರೆ ಚಾಂದ್ರಮಾನ ಯುಗಾದಿ ಯಾವಾಗ ಬರುತ್ತೆ? ಚೈತ್ರ ಮಾಸ, ಶುಕ್ಲ ಪಕ್ಷ, ಪ್ರತಿಪಾದ ಅಂದ್ರೆ 1ನೇ ದಿನ ತಾರೀಕು, ಅಮಾವಾಸ್ಯೆ ಆಗಿದ್ ನೆಕ್ಸ್ಟ್ ದಿನ ಅಂದ್ರೆ ಪ್ರತಿಪಾದ. ಅದಕ್ಕೆ ಶುಕ್ಲ ಪಕ್ಷ ಅಂತ ಹೇಳೋದು. ಶುಕ್ಲ ಪಕ್ಷ ಪ್ರತಿಪಾದ ತಾರೀಕು 19/3/2026 ಗುರುವಾರ. ಇದು ನಮಗೆ ಚಾಂದ್ರಮಾನ ಯುಗಾದಿ. ನೆಕ್ಸ್ಟ್ ಇನ್ನೊಂದು ಸೌರಮಾನ ಯಾವಾಗ ಬರುತ್ತೆ ಅಂತಂದ್ರೆ 19 ಏಪ್ರಿಲ್ 2026. ನೋಡಿ ಯೂಶಲ್ ಆಗಿ ತಮಿಳ್ನಾಡು ಕಡೆ ಎಲ್ಲ ಕೆಲವರು ಸೌರಮಾನ ಯುಗಾದಿ ಮಾಡ್ತಾರೆ ಅಲ್ವಾ? ನಮ್ಮಲ್ಲೂ ಎಷ್ಟೊಂದ್ ಜನ ಮಾಡ್ತಾರೆ ಸೌರಮಾನ ಯುಗಾದಿ. ಅಂದ್ರೆ ಏನದು? ನೋಡಿ 1 ತಿಂಗಳು, ಆಲ್ಮೋಸ್ಟ್ 1 ತಿಂಗಳು ಡಿಫ್ರೆನ್ಸ್ ಬರುತ್ತೆ. ಚಂದ್ರಮಾನ, ಸೌರಮಾನ ಇದನ್ನೆಲ್ಲ ಓದ್ಬೇಕು. ಯಾವಾಗ? ಪಂಚಾಂಗ ಶ್ರವಣದಲ್ಲಿ. ಹಬ್ಬದ ದಿವಸ ಪೂಜೆ ಮಾಡಿ ಭಕ್ತಿಯಿಂದ ಕುತ್ಕೊಂಡು, ಮನೆಯವರೆಲ್ಲ ಕುತ್ಕೋಬೇಕು. ನೀವು ಯಜಮಾನ ಯಾರು ಚೆನ್ನಾಗಿ ಓದಕ್ ಬರುತ್ತೋ ಅವ್ರು ಕುತ್ಕೊಂಡು ಅವರು ಇದನ್ನೆಲ್ಲ ಒಂದೊಂದೇ ಓದ್ಕೊಂಡ್ ಬರ್ಬೇಕು. ಪ್ರತಿಯೊಂದನ್ನು ಕೊಡುತ್ತೆ. ಹೇಗ್ ಮಾಡೋದು ನೋಡಿ, ಹಬ್ಬನ ಹೇಗೆ ಆಚರಿಸ್ಬೇಕು ಅಂತ ಕೊಡುತ್ತೆ. ಏನೇನ್ ಮಂತ್ರ ಹೇಳ್ಕೋಬೇಕು ನೋಡಿ. ಬೆಲ್ಲ ತಿನ್ಬೇಕಾದ್ರೆ ಏನ್ ಮಂತ್ರ ಹೇಳ್ಕೋಬೇಕು, ಶ್ರವಣ ಫಲ ಎಲ್ಲ ಹೇಳುತ್ತೆ ನೋಡಿ. ಯಾರು ಇಲ್ಲಿ ರೈಟ್ ಸೈಡ್ ನೋಡಿ, ಈ ಪೇಜ್ ಅಲ್ಲಿ ಬಲಭಾಗದಲ್ಲಿ ಮೇಲ್ಗಡೆ ನೋಡಿ ಏನ್ ಹೇಳುತ್ತೆ ಅಂತಂದ್ರೆ, ಮೊದಲಾದ ಪಂಚಾಂಗದಲ್ಲಿ ಫಲಗಳನ್ನು ಯಾರು ಕೇಳುವರೋ ಅಂತವರು ಪಾಪ ಫಲಗಳಿಂದ ಮುಕ್ತರು, ದೀರ್ಘಾಯುಷ್ಯವಂತರು, ಐಶ್ವರ್ಯವಂತರು, ಕೀರ್ತಿವಂತರು, ಅತಿಶಯವಾದ ಸುಖಾನುಭವಿಗಳು, ಪುತ್ರ ಪೌತ್ರಾಭಿವೃದ್ಧಿಯುಳ್ಳವರು ಆಗುತ್ತಾರೆ. ಅರ್ಥ ಆಯ್ತಾ? ಆಮೇಲೆ ತಿಥಿಯಿಂದ ಐಶ್ವರ್ಯ, ವಾರದಿಂದ ಆಯುರ್ವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ. ನೋಡಿ ಇದೇ ಪಂಚಾಂಗ. ಶುಭ ಫಲಗಳು ಪಂಚಾಂಗದಿಂದ ಲಭಿಸುತ್ತದೆ. ನೋಡಿ ಏನ್ ಹೇಳ್ತಾರೆ ಅಂತಂದ್ರೆ, ತಿಥಿ ನಾವ್ ಹೇಳ್ತೀವಲ್ಲ, ಪಾಡ್ಯ, ಬಿದಿಗೆ, ತತಿ, ಏಕಾದಶಿ, ದ್ವಾದಶಿ, ಅಮಾವಾಸ್ಯೆ, ಪುಣ್ಯಮಿ. ಅದು ತಿಥಿಯಿಂದ ಏನ್ ಬರುತ್ತೆ? ನಮ್ಗೆ ಐಶ್ವರ್ಯ ಬರುತ್ತಂತೆ. ವಾರ ಭಾನುವಾರ, ಸೋಮವಾರ, ಮಂಗಳವಾರ ಅಂದ್ರೆ ಎಲ್ಲ ವಾರಗಳಿಂದ ಏನ್ ಬರುತ್ತೆ? ಆಯುರ್ವೃದ್ಧಿ ಅಂದ್ರೆ ನಮ್ಮ ಆಯುಸ್ಸು ವೃದ್ಧಿ ಆಗುತ್ತೆ. ನಕ್ಷತ್ರ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಹರಿದ್ರ, ರೇವತಿ ತನಕ 27 ನಕ್ಷತ್ರಗಳು ಬರುತ್ತೆ. ಆ ನಕ್ಷತ್ರಗಳಲ್ಲಿ ಪಾಪ ಪರಿಹಾರ ಆಗತ್ತಂತೆ. ಅದಕ್ಕೆ ಒಳ್ಳೆ ನಕ್ಷತ್ರ ಇರಬೇಕು. ನೀವೇನೇ ಕಾರ್ಯ ಮಾಡಿದಾಗ ನಕ್ಷತ್ರ ನೋಡ್ತೀವಿ ನಾವು, ತಾರಾಬಲ ಅಂತ ಕರಿತೀವಿ. ಅದೆಲ್ಲ ಹೇಳ್ಕೊಡ್ತೀನಿ ಹೇಗ್ ಮಾಡೋದು ಅಂತ. ತಾರಾಬಲ ಇಂಪಾರ್ಟೆಂಟು. ಅವತ್ತಿನ ದಿವಸ ನೀವು ಆ ಪೂಜೆಯನ್ನು ಮಾಡಿದಾಗ, ಅವತ್ತಿನ ದಿವಸ ಆ ಕರ್ಮವನ್ನು ಮಾಡಿದಾಗ, ಅವತ್ತಿನ ದಿವಸ ನೀವು ಹೋಮವನ್ನು ಮಾಡಿದಾಗ ಫಲ ಸಿಗತ್ತೆ, ಪಾಪಗಳು ನಶಿಸಿ ಹೋಗುತ್ತೆ, ಪರಿಹಾರ ಸಿಗುತ್ತೆ ನಮ್ಗೆ. ಯೋಗ
ಯೋಗ ಅಂದ್ರೆ ನಾವು ಯೋಗ ಮಾಡ್ತೀವಲ್ಲ ಎಕ್ಸರ್ಸೈಸ್ ಅದಲ್ಲ. 27 ನಕ್ಷತ್ರ ಹೇಗಿರುತ್ತೋ 27 ಯೋಗಗಳು ಇರುತ್ತೆ, ಅದರಿಂದ ರೋಗ ನಿವಾರಣೆ ಆಗುತ್ತೆ. ಕರ್ಣ ಅಂತ ಬರುತ್ತೆ ಲಾಸ್ಟ್, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಇದು 5. ಲಾಸ್ಟ್ ಕರ್ಣ ಅಂತ ಬರೆದಾಗ ಅದು ಕಾರ್ಯಸಿದ್ಧಿ. ಆ ಕರ್ಣಗಳನ್ನ ಯೂಸ್ ಮಾಡಿದಾಗ ನಾವು ಹೇಗೆ ಹೋರ ಯೂಸ್ ಮಾಡ್ಕೋತೀವಿ. ಸೂರ್ಯ ಹೋರದಲ್ಲಿ ಗೌರ್ಮೆಂಟ್ ಕೆಲಸಗಳು ನೋಡ್ತೀವಿ, ಶುಕ್ರ ಹೋರದಲ್ಲಿ ಆಭರಣಗಳನ್ನ ಖರೀದಿಸ್ತೀವಿ. ಹಾಗೆ ಕರ್ಣ ಅಂತ ಇರುತ್ತೆ. ಕರ್ಣದಲ್ಲಿ ಕೆಲವೊಂದು ತುಂಬಾ ಚೆನ್ನಾಗಿರುತ್ತೆ ಕರ್ಣಗಳು, ಅದು 11 ಕರ್ಣ ಇರುತ್ತೆ. ಅದರಲ್ಲಿ ಆ ಕರ್ಣಗಳನ್ನ ನಾವು ನೋಡ್ಕೊಂಡಾಗ ಕೆಲವೊಂದು ಕರ್ಣಗಳು ಬಹಳ ವಿಶೇಷವಾಗಿ ನಮಗೆ ಜೈವವನ್ನು ತಂದ್ಕೊಳ್ಳುತ್ತೆ, ಅದನ್ನ ನೋಡ್ಬೋದು. ಇದೆಲ್ಲ ಶುಭಾಶುಭ ಫಲಗಳು ನಮಗೆ ಪಂಚಾಂಗದಿಂದ ಸಿಗುತ್ತೆ ನೋಡಿ. ಎಲ್ಲ ಓದ್ಬೇಕು. ಅವತ್ತಿನ ದಿವಸ ಯಾರನ್ನೊಬ್ರು ಕುತ್ಕೊಂಡು ಎಲ್ಲ ಸ್ನಾನ ಪೂಜಾದಿಗಳನ್ನ ಮುಗಿಸ್ಕೊಂಡು ಹೇಳ್ತಾ ಇರ್ಬೇಕು. ಅರ್ಥ ಆಯ್ತು? ಹಾಗೆ ಪೇಜ್ ನಂಬರ್ 4 ಬನ್ನಿ. ಅದಕ್ಕೆಲ್ಲ ಏನೇನು ಕುಲದೇವತಾ ಪೂಜೆ ಮಾಡ್ಬೇಕು ನೀವು. ಆಮೇಲೆ ಗುರುಗೆ ನಮಸ್ಕಾರ ಮಾಡ್ಕೋಬೇಕು, ಅದೇ ಗುರು ಬಲ ಬೇಕು. ಆಮೇಲೆ ಪಂಚಾಂಗ ಕರ್ತೃ ವಿಚಾರ, ಯಾರು ಬರ್ದಿರೋದು ಏನ್ ಕತೆ ಅಂತೆಲ್ಲ ಕೊಟ್ಟಿರ್ತಾರೆ. ಪ್ರಾರ್ಥನೆ, ಆಮೇಲೆ ಪಂಚಾಂಗ ಪೀಠಿಕಾ, ಆ ಮಂತ್ರಗಳನ್ನ ಹೇಳ್ಕೊಳ್ಳೋವಂಥದ್ದು. ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ. ಸಂವತ್ಸರ ಫಲ ಏನೇನಾಗುತ್ತೆ ಅಂತ ನೋಡು. ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ಪೇಜ್ ನಂಬರ್ 4 ಬನ್ನಿ ನೋಡಿ. ಈ ಸಂವತ್ಸರದಲ್ಲಿ ಏನೇನು ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಇಲ್ಲೇ ಕೊಟ್ಬಿಡ್ತಾನೆ ಅವನು. ಪೇಜ್ ನಂಬರ್ 4 ನೋಡಿ. ಸಂವತ್ಸರದ ತ್ರಯಫಲಂ ಅಂತ ಕೊಡ್ತಾನೆ. ಶ್ರೀ ಪರಾಭವ ಸಂವತ್ಸರ ಫಲ ಏನ್ ಹೇಳುತ್ತೆ ಅಂದ್ರೆ, ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ಯಾರು ರಾಜರುಗಳಂದ್ರೆ ಪ್ರೈಮ್ ಮಿನಿಸ್ಟರ್ಗಳು ಕಂಟ್ರೀಸ್ ಅಲ್ಲಿ. ನೋಡಿ ಯುದ್ಧಗಳೆಲ್ಲ ಶುರು ಆಗಿದೆ, ಅವೆಲ್ಲ ಕೊಟ್ಟಿದ್ದಾನೆ ಇದ್ರಲ್ಲಿ ಪಂಚಾಂಗದಲ್ಲಿ ಇದೆ. ಹಳೆ ಪಂಚಾಂಗ ತೆಗೆದು ನೋಡಿ, ಅದರಲ್ಲೂ ಕೊಟ್ಟಿರ್ತಾನೆ, ಯುದ್ಧಗಳಾಗೋದೆಲ್ಲ ಕೊಟ್ಟಿರ್ತಾರೆ ನೋಡಿ. ಪರಾಭವ ಸಂವತ್ಸರ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಸಿರಿಧಾನ್ಯ ಚೆನ್ನಾಗಿ ಫಲಿಸುತ್ತಂತೆ. ಒಳ್ಳೆಯ ಮಳೆಯಾಗುತ್ತದೆ. ರೋಗ ಬಾಧೆಯೂ ಉಂಟು. ಅಂದ್ರೆ ಈ ಸತಿ ವರ್ಷಗಳಲ್ಲಿ ಬೇಸಿಗೆನೂ ವಿಪರೀತ ಬೇಸಿಗೆ ಇರುತ್ತೆ, ಮಳೆ ಕೂಡ ವಿಪರೀತ ಮಳೆ ಆಗತ್ತೆ. ಅರ್ಥ ಆಯ್ತು? ಹಾಗೆ ರೋಗಗಳು ಕೂಡ ಜಾಸ್ತಿ ಇರುತ್ತೆ. ಮತ್ತೆ ರಾಜರುಗಳಿಗೆ ತೊಂದರೆ ಅಂದ್ರೆ ಎಲ್ಲ ಮಿನಿಸ್ಟರ್ ನೋಡಿ, ಆಗ್ಲಿ ನಮ್ಗೆ ಗ್ಯಾಸ್ ಬರ್ತಾ ಇಲ್ಲ, ಎಲ್ಲ ಪ್ರೈಮ್ ಮಿನಿಸ್ಟರ್ ಎಲ್ಲ ಬೈತಾ ಇರ್ತಾರೆ ಅಲ್ವಾ, ಯಾಕಂದ್ರೆ ಅವರೇ ಯಜಮಾನ ದೇಶಕ್ಕೆ. ಹಾಗೆ ನೋಡಿ, ಅದಕ್ಕೆ ರಾಜರುಗಳಿಗೆ ತೊಂದರೆ ನೋಡಿ. ಎಲ್ಲಾ ದೇಶಗಳಿಗೂ ಎಲ್ಲಾ ಪ್ರೈಮ್ ಮಿನಿಸ್ಟರ್ಗೂ ತೊಂದರೆನೆ. ಆತರ ಪ್ರತಿಯೊಂದನ್ನು ಫಲಗಳು ಕೊಟ್ಟಿರ್ತಾನೆ. ಇವೆಲ್ಲ ಫಲಗಳು ಓದ್ಕೋಬೇಕು. ಪೇಜ್ ನಂಬರ್ 5 ಬನ್ನಿ. ಪೇಜ್ ನಂಬರ್ 5 ಬಂದಾಗ ಇಲ್ಲಿ ನೋಡಿ, ಈ ವರ್ಷದ ರಾಜ ಯಾರು ಅಂತಂದ್ರೆ, ಅಂದ್ರೆ ಯಾವ ವರ್ಷ? 2000 ಅಂದ್ರೆ ಉಗಾದಿ ಆದ್ಮೇಲಿಂದ ಒಂದು ವರ್ಷ. ನಮ್ಗೆಲ್ಲ ಹೊಸ ವರ್ಷ ಯಾವಾಗ? ಉಗಾದಿಯಿಂದ. ಹಾಗಾಗಿ 19ನೇ ತಾರೀಕಿಂದ ರಾಜ ಯಾರಾಗ್ತಾನೆ? ಬೃಹಸ್ಪತಿ, ಜುಪಿಟರ್, ಅವನ್ ಗುರು ಆಗ್ತಾನೆ, ರಾಜ ಆಗ್ತಾನೆ. ಮಂತ್ರಿ ಯಾರು? ಕುಜ, ಮಂಗಳ ಗ್ರಹ ಕುಜ ಮಂತ್ರಿ ಆಗ್ತಾನೆ. ಸೇನಾಧಿಪತಿ ಯಾರು? ಚಂದ್ರ. ಸಸ್ಯಾಧಿಪ ಅಂದ್ರೆ ಸಸ್ಯಗಳಿಗೆಲ್ಲ ಅಧಿಪತಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ಶುಕ್ರ ಮಂತ್ರ ಹೇಳ್ಬಿಟ್ಟು ಒಂದ್ ಗಿಡ ನೆಡ್ತು ಅಂತಂದ್ರೆ ಒಳ್ಳೆ ಫಲ ಸಿಗುತ್ತೆ. ಧಾನ್ಯಾಧಿಪ, ಒಳ್ಳೆ ಧಾನ್ಯಗಳು. ಗಿಡ ನೆಡೋದು ಓಕೆ, ಒಳ್ಳೆ ಟೈಮಲ್ಲಿ ನೆಡಿದಿರ, ಬಟ್ ಅದು ಧಾನ್ಯಗಳು ಬರ್ಬೇಕಲ್ಲ ಚೆನ್ನಾಗಿ. ಅದಕ್ಕೆ ಬುಧ ಗ್ರಹ ಒಂದು ಬುಧ ಹೋಮ ಮಾಡಿಸೋದು, ಇಲ್ಲ ಬುಧ ಮಂತ್ರ ಹೇಳ್ಬಿಟ್ಟು ಅದಕ್ಕೆ ಒಂದು ನೀರು ಕಟ್ಟೋದು ಮಾಡಿದಾಗ ಚೆನ್ನಾಗಿ ನಮಗೆ ಫಲವತ್ತಾದಂತ ಇದು ಧಾನ್ಯಗಳು ಬರುತ್ತವೆ. ಮತ್ತೆ ಅರ್ಘಾಧಿಪ ಅಂದ್ರೆ ಅರ್ಘ್ಯಗಳಲ್ಲಿ ಕೊಡ್ತೀವಲ್ಲ ನಾವು, ಹಾಗೆ ಚಂದ್ರ ಪಶುನಾಯಕ ಕೃಷ್ಣ. ಪ್ರತಿಯೊಂದಕ್ಕೂ ಮೇಘಾಧಿಪ ಅಂದ್ರೆ ಮೋಡಗಳಿಗೆಲ್ಲ ಅಧಿಪತಿ ಯಾರು? ಚಂದ್ರ. ರಸಾಧಿಪ, ಪ್ರತಿಯೊಂದು ಹಣ್ಣು ತಗೊಂಡಾಗ ಒಳ್ಳೆ ರಸ ಇರ್ಬೇಕು ಒಳಗಡೆ, ಅದಕ್ಕೆ ಯಾರು ಕಾರಕ? ರವಿ. ನಿರಾಸಾಧಿಪ ಗುರು, ನೀರಸಾಧಿಪ. ಅರ್ಥ ಆಯ್ತಾ? ಪ್ರತಿಯೊಂದು ವರ್ಷಕ್ಕೂ ರಾಜ ಚೇಂಜ್ ಆಗ್ತಾ ಇರ್ತಾನೆ, ರಾಜ ಮಂತ್ರಿ. ಇದು ಫುಲ್ ಮ್ಯಾನೇಜ್ಮೆಂಟ್ ಟೀಮ್ ತರ ಜ್ಯೋತಿಷದಲ್ಲಿ, ಯಾವ್ಯಾವ ಗ್ರಹಗಳು ಯಾವ್ಯಾವ್ದು ಅಂತ. ಹಾಗಾಗಿ ಆ ಪ್ರತಿಯೊಂದು ವಸ್ತುಗಳು ನಮ್ಗೆ ಬೇಕು ಅಂದಾಗ ಆ ಗ್ರಹಗಳ ಒಂದು ಪೂಜೆ, ಆ ಗ್ರಹಗಳ ಒಂದು ಹೋಮ ಹವನಗಳು, ಧ್ಯಾನಗಳು ಮಾಡಿದಾಗ ನಮ್ಗೆ ಅದು ಲಭಿಸುತ್ತೆ. ಅದನ್ನ ಈ ಪಂಚಾಂಗದಿಂದ ಉಪಯೋಗಿಸ್ಕೊಳ್ಬಹುದು ನಾವು. ಅರ್ಥ ಆಯ್ತಾ? ಸೊ ಹೀಗೆ ಪೇಜ್ ನಂಬರ್ 6 ತನಕ ನೋಡ್ಕೋಬೇಕು ನೀವು. ಮೇಘ ವಿಚಾರ ನೋಡಿ. ಪೇಜ್ ನಂಬರ್ 6 ಬಂದಾಗ ಮಳೆ ಹೇಳುತ್ತೆ. ಈಗ ಮಳೆಗೆ ಮೋಡ ಬರ್ಬೇಕಲ್ಲ, ಮೋಡದ ಹೆಸರು ಈ ವರ್ಷ ಏನಂತಾರೆ? ದ್ರೋಣ ಅಂತ ಹೇಳ್ತೀವಿ ನಾವು. ನೋಡಿ ಪೇಜ್ ನಂಬರ್ 6 ಮಧ್ಯದಲ್ಲಿ ಕೊಟ್ಟಿದ್ದೇನೆ ಮೇಲ್ಗಡೆ. ಈ ವರ್ಷ ದ್ರೋಣ ನಾಮಕ ಮೇಘವು ಮೇರುವಿಗೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ನಿರಂತರವಾದ ಮಳೆಯನ್ನು ಸುರಿಸುತ್ತದೆ. ನೋಡಿ ಪ್ರತಿಯೊಂದಕ್ಕೂ ಋಷಿಗಳು ಆವಾಗ್ಲೇ ಬಂದ್ಬಿಟ್ಟಿದಾರಲ್ಲ. ನಾವಿವತ್ತು ಅದನ್ನೆಲ್ಲ ವೆದರ್ ರಿಪೋರ್ಟ್ ಅಂತ ನೋಡ್ತೀವಿ, ಋಷಿಗಳು ಪ್ರತಿಯೊಂದು ಕೊಟ್ಬಿಟ್ಟಿರ್ತಾರೆ ಏನೇನಾಗತ್ತೆ ಏನು ಅಂತ. ಹೀಗೆ ನಾವು ಅದನ್ನೆಲ್ಲ ನೋಡ್ಕೊಳ್ತಾ ಹೋಗ್ಬೋದು. ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ಶ್ರವಣ ಮಾಡ್ಬೇಕು. ಅಂದ್ರೆ ಏನೇನ್ ಕೊಟ್ಟಿರ್ತಾರೆ, ಅಟ್ಲೀಸ್ಟ್ ಒಂದು ಪೇಜ್ ನಂಬರ್ 7 ತನಕ ನೀವು ಅವತ್ತಿನ ದಿವಸ ಪೂಜೆ ಮಾಡಿ ಭಕ್ತಿಯಿಂದ ಅದನ್ನ ಓದ್ಬಿಟ್ರೆ ಸಾಕಂತೆ. ನಮ್ಮ ರೋಗಗಳು ಹೊಟ್ಟೋಗುತ್ತೆ,
ನಮ್ಮ ವೃದ್ಧಿ ಆಗತ್ತೆ. ಅದಕ್ಕೆ ಪಂಚಾಂಗ ಶ್ರವಣ ಅಂತ ಹೇಳೋದು. ಆಗಿನ ಕಾಲದಿಂದ, ರಾಜರ ಕಾಲದಿಂದನೂ ಪಂಚಾಂಗ ಶ್ರವಣಕ್ಕೆ ಬಹಳ ಮಹತ್ವ ಇದೆ. ಪ್ರತಿಯೊಂದು ಮಠಗಳಲ್ಲೂ ನೀವು ನೋಡಿರ್ತೀರಾ, ಸ್ವಾಮಿಗಳು ಪ್ರತಿಯೊಂದು ಪಂಚಾಂಗ ಶ್ರವಣ ಮಾಡೇ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ತರಗತಿ ನಿಲ್ಸೋಣ. ನಾವೊಂದು ಏನ್ ಹೇಳ್ತೀನಿ ಅಂತಂದ್ರೆ, ನೋಡಿ, ಪಂಚಾಂಗ ಶ್ರವಣ ಯಾರು ಕರೆಕ್ಟ್ ಆಗಿ ಮಾಡಿ ಒಂದು ರೆಕಾರ್ಡಿಂಗ್ ಮಾಡಿ ನನಗೆ ಕಳಿಸಿ. ಯಾರು ತುಂಬಾ ಚೆನ್ನಾಗಿ ಎಲ್ಲೂ ತಪ್ಪಿಲ್ದಂಗೆ ನೀಟಾಗಿ ಯಾರು ಮಾಡಿ ಕಳಿಸ್ತಾರೋ ಅದನ್ನೊಂದು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಅದಕ್ಕೆ ನಮ್ಮ ಲೋಗೋ ಎಲ್ಲ ಹಾಕಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮ್ ಪರ್ಮಿಷನ್ ಇದ್ರೆ. ಅರ್ಥ ಆಯ್ತಾ? ಅವ್ರಿಗೆ ಒಂದು ಬಹುಮಾನ, ಅದು ವಿಶೇಷವಾದ ಒಂದು ಬಹುಮಾನ, ನಿಮ್ ಫೋಟೋ ಎಲ್ಲ ಹಾಕಿ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ಇಂಥವ್ರು ಮಾಡಿ ಕಳಿಸಿರೋದು ಅಂತ. ಸೊ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲೂ ನೀವು ಕೂಡ ನಿಮ್ಮ ವಿಡಿಯೋ ಕೂಡ ಹೋಗುತ್ತೆ. ನೀಟಾಗಿ ಒಂದು ಒಳ್ಳೆ ಇದನ್ನೇ ನಮ್ಮ ಸನಾತನ ಧರ್ಮದ ತರ್ಕ ಒಂದು ಪಂಚಶೈಲಿ ಹಾಕೊಂಡು, ಇಲ್ಲ ಹೆಣ್ಮಕ್ಳಾದ್ರೆ ಸೀರೆ ಉಟ್ಕೊಂಡು ಬಹಳ ಭಕ್ತಿಯಿಂದ ಮಾಡಿ. ಯಾಕಂದ್ರೆ ಸುಮಾರು ಜನ ನೋಡ್ತಾರೆ ಅದನ್ನ ಯೂಟ್ಯೂಬ್ ಅಲ್ವಾ. ಯಾರು ಶ್ರವಣ ಮಾಡಿ ಕರೆಕ್ಟ್ ಆಗಿ ಇದನ್ನ ನೋಡ್ಕೊಂಡು ಹೇಳಿ ಅದನ್ನ ಪಠನೆ ಮಾಡಿ ಕಳಿಸ್ತಿರೋ ಆ ಒಂದು ವಿಡಿಯೋ ಮಾಡಿ, ಅವ್ರಿಗೆ ಒಂದು ಒಳ್ಳೆ ಬಹುಮಾನ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಎಲ್ಲರಿಗೂ ಇನ್ನು ಉಗಾದಿ ಸಿಗಲ್ಲ ನಾವು ಅಲ್ವಾ, ಇನ್ನು ಅದರ ಶನಿವಾರನೇ ಸಿಗೋದು. ಹಾಗಾಗಿ ಎಲ್ಲಾರ್ಗು ಉಗಾದಿ ಹಬ್ಬದ ಮುಂಗಡ ಅಡ್ವಾನ್ಸ್ ಉಗಾದಿಯ ಶುಭಾಶಯಗಳು. ಎಲ್ಲರೂ ದೇವರು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ನಿಮಗೆ, ನಿಮ್ಮ ಕುಟುಂಬದ ವರ್ಗದವರಿಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಈ ವರ್ಷ ಹೊರಟೋಗ್ಬೇಕು. ಯಾಕಂದ್ರೆ ಎಲ್ಲ ಜ್ಯೋತಿಷ ಕಲಿತಾ ಇರೋದ್ರಿಂದ ನಿಮಗೆ ದೈನಂದಿನ ದಿನಕ್ಕೂ ಕೂಡ ಆ ನವಗ್ರಹಗಳ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗಾಗಿ ನವಗ್ರಹದ ಬಾಧೆ ಕೊಡಲ್ಲ. ನೀವು ಡೈಲಿ ಏನನ್ನೋ ಒಂದು ರೀತಿಯಲ್ಲಿ ಕಲಿತಾನೆ ಇರ್ತೀರಾ. ಹಾಗಾಗಿ ಯಾರು ಜ್ಯೋತಿಷ ಶಾಸ್ತ್ರ ಕಲಿತಾ ಇರ್ತಾರೋ ನವಗ್ರಹದ ಸಂಪೂರ್ಣ ಅನುಗ್ರಹ ಇರುತ್ತೆ, ನಿಮ್ಮ ಕಷ್ಟ ಕಾರ್ಪಣ್ಯನೆಲ್ಲ ಹೋಗುತ್ತೆ. ಆಯ್ತಾ? ಎಲ್ಲ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡಿ. ಸೊ ಇದಕ್ಕೆ ನಮಗೆ ಕ್ಲಾಸು ಮುಕ್ತಾಯ ಮಾಡೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶುಭರಾತ್ರಿ. ಓಪನ್ ಮಾಡ್ತೀನಿ, ಅನ್ಮ್ಯೂಟ್ ಮಾಡ್ತೀನಿ, ಒಂದ್ ನಿಮಿಷ. ನಮಸ್ತೆ. ನಮಸ್ತೆ. ನಮಸ್ತೆ ಗುರುಗಳೇ. ಗುರುಗಳೇ, ತಮ್ಮ ತರಗತಿ ಅದ್ಭುತವಾಗಿ ನಡೀತಾ ಇದೆ ಗುರುಗಳೇ. ಅನಂತ ಧನ್ಯವಾದಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ಶುಭಾಶಯಗಳು ಗುರುಗಳೇ. ಶುಭಾಶಯಗಳು ಗುರುಗಳೇ. ಅನಂತ ನಮಸ್ಕಾರಗಳು ಗುರುಗಳೇ. ನಮಸ್ಕಾರ. ವಿಡಿಯೋ ಮಾಡಿ ಕಳಿಸಿ, ಯಾರು ವಿಡಿಯೋ ಮಾಡಿ ಕಳಿಸ್ತಾರ ನೋಡೋಣ. ಗುರುಗಳೇ, ತರಗತಿ ಧನ್ಯವಾದಗಳು ಗುರುಗಳೇ. ಗುರುಗಳೇ, ಹೊಸ ವರ್ಷಕ್ಕೆ ನಿಮಗೂ ಸಹಿತ ಹೊಸ ಹರ್ಷ ಸಿಗ್ಲಿ ಅಂತ ನಾನ್ ಭಗವಂತನಲ್ಲಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಎಲ್ಲರಿಗೂ ಮಕ್ಕಳಿಗೆ ಹೇಳ್ಕೊಡ್ದಂಗೆ ಹೇಳ್ಕೊಡ್ತಾ ಇದ್ದೀರಿ ಗುರುಗಳೇ ನೀವು. ನಿಮ್ಮ ಆಶೀರ್ವಾದ ಸದಾ ಇರಲಿ. ಯಾಕೆಂದ್ರೆ ನಾನು 3 ವರ್ಷದಿಂದ ಪಂಚಾಂಗ ತಂದು ಮನೇಲಿ ಮಡಗ್ತಾ ಇದ್ದೀನಿ, ಅದು ಇಲ್ಲಿವರೆಗೂ ಓಪನ್ ಮಾಡಿಲ್ಲ. ನಿಮ್ಮ ಇದ್ರಲ್ಲಿ ಹೇಳಿ ಹೌದಾ? ಮಡಗೋದು ಪೂಜೆ ಅದು ಏನು ಅಂತ ಗೊತ್ತಿಲ್ಲ, ಸುಮ್ನೆ ತರಬೇಕು ಮಡಗ್ಬೇಕು ಅಷ್ಟೇ ಗೊತ್ತಿದ್ದು. ಈ ವರ್ಷ ಯಾಕೋ ಮೈಸೂರು ಸಮಯ ಹೇಳಿ ಗುರುಗಳೇ. ಏನ್ ಮೇಡಮ್? ಪಂಚಾಂಗ ಓದಕ್ ಸೂಕ್ತ ಸಮಯ ಮಾಡೋದಕ್ಕೆ ಗುರುಗಳೇ. ನೋಡಿ, ಅದು ಶುರು ಆಗದೆ ಅಮಾವಾಸ್ಯೆ 6:45 ತನಕ ಏನೋ ಇರುತ್ತೆ, 19ನೇ ತಾರೀಕು. ಆದ್ಮೇಲೆ ಮಾಡಿ, ಅಮಾವಾಸ್ಯೆ ದಿನ ಮಾಡಲ್ಲ. ಉಗಾದಿ ಬರೋದೇ ನಮ್ಗೆ ಅಮಾವಾಸ್ಯೆ ಕಳೆದ ಪಾಠ್ಯ ಇರ್ಬೇಕು. ಯಾವಾಗ ಪಾಠ್ಯ ಬರೋದು? 19ನೇ ತಾರೀಕು 6:40 ಮೇಲೆ. ಆಯ್ತಾ? ಅವಾಗ ಯಾವ ತೊಂದ್ರೆ ಇಲ್ಲ. ಗುರುಗಳಿಗೆ ನಾವು ಓದ್ಬೇಕಾದ್ರೆ 19ನೇ ತಾರೀಕು ಸಂಜೆ ಓದದ ಗುರುಗಳೇ. ಈಗ ಇಲ್ಲ, ಬೆಳಗ್ಗೆನೂ ಓದ್ಬೋದು, ಸಂಜೆನೂ ಓದ್ಬೋದು. ಯೂಶಲ್ ಆಗಿ ಸಂಜೆ ಸುಧಾರಿಸ್ಕೊಂಡೆಲ್ಲ ಸಂಜೆ ಮಾಡ್ಕೋತಾರೆ. ಸಂಜೆನ ಮಾಡಿ ಬೆಳಗ್ಗೆ ಒಟ್ಟಿನಲ್ಲಿ ಓದಿ. 19ನೇ ತಾರೀಕಿಗೆ ಓದ್ಬೇಕು. ಈಗ ದೇವ್ರ ಮನೆ ತಂದು ಇಟ್ಟಿದ್ದೀವಿ ಗುರುಗಳೇ, ಪೂಜೆ ಮಾಡ್ತಾ ಇದ್ದೀನಿ 1 ತಿಂಗಳಿಂದ. ಗುರುಗಳ ನಿರಸಾಧಿಪತಿ ಅಂದ್ರೆ ಏನ್ರಿ? ಹಲೋ ಹಲೋ ಗುರುಗಳ ನಿರಸಾಧಿಪತಿ ಅಂದ್ರೆ ಏನ್ರಿ? ನಿರಸಾಪದ, ಅದೇ ನೀರಸ ಅಂತಂದ್ರೆ ತೊಂದರೆ ಆಗುವಂತದ್ದು.
ತೊಂದ್ರೆನಾ? ನಿರಸ ಅಂದ್ರೆ ತೊಂದ್ರೆರಾ? ಹೌದು. ನಾನು ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ, ಹಾ ರೀ ಗುರುಗಳೇ. ನೋಡ್ಬಿಟ್ಟು ಕರೆಕ್ಟಾಗಿ ಕಳಿಸ್ತೀನಿ. ನಾವು ಇದ್ರಲ್ಲಿ ಗ್ರೂಪ್ ಅಲ್ಲಿ ಹಾಕ್ತೀವಿ, ತೊಂದ್ರೆ ಇಲ್ಲ. ಹಾ ರೀ, ಆಯ್ತಾ? ಸರಿ. ಹಾ ಸರಿ ರೀ. ಗುರುಗಳೇ 7 ಪೇಜು ಯಾವ ದಿನ ಬಿಡುತ್ತೆ ಅವರೇ ರಾಜ ಆಗ್ತಾರೆ ಗುರುಗಳೇ. ಏನು ಕೇಳಿಸ್ತಾ ಇಲ್ಲ ಸರ್? ಚಾಂದ್ರಮಾನ ಯುಗಾದಿ ಯಾವ ದಿನ ಬಿಡುತ್ತೆ ಅವರೇ ರಾಜ ಆಗ್ತಾರೆ, ಸೌರಮಾನ ಯುಗಾದಿ ಯಾವ ದಿನ ಬಿಡುತ್ತೆ ಅವರೇ ಮಂತ್ರಿ ಆಗುತ್ತಾರೆ ಅಂತ ಒಂದು ಬುಕ್ಕಲ್ಲಿ ಓದಿದ್ದೆ ಗುರುಗಳೇ. ಹೌದು ಸರ್, ಹೌದು ಕರೆಕ್ಟ್. ನೀವು ಓದಿ ಗೊತ್ತಾಗುತ್ತೆ, ಅದರಲ್ಲೇ ಕೊಟ್ಟಿದ್ದಾರೆ. ಹೆಚ್ಚಿಗೆ ಅದು ನಾವು ಮುಹೂರ್ತ ಭಾಗ ಬರುತ್ತಲ್ಲ ಸರ್, ಮುಹೂರ್ತ ಭಾಗ ಬಂದಾಗ ಅದ್ರಲ್ಲಿ ಹೆಚ್ಚಿಗೆ ಡೀಟೇಲ್ ಆಗಿ ಓದೋಣ. ಏನಕ್ಕೆ ಯಾವ್ದಾರು ಅದೇ ರವಿ ಏನಕ್ಕೆ ಇದಾಗ್ತಾನೆ, ಪ್ರತಿಯೊಂದು ಗ್ರಹನೇ ಏನಕ್ಕೆ ಅಧಿಪತಿ ಆಗುತ್ತೆ ಅಂತ ನೋಡೋಣ. ಅದು ವರ್ಷಕ್ಕೆ ಆ ದಿನ ಯಾರು ಅಧಿಪತಿ ಇರ್ತಾರೋ ಅದನ್ನ ತಗೊಳ್ಳೋಣ. ಅದು ಮುಹೂರ್ತ ಭಾಗದಲ್ಲಿ ನೋಡೋಣ. ಈಗ ನಮ್ಗೆ ಗುರುಗಳೇ ಪರಾಭವ ವರ್ಷದಲ್ಲಿ ನಾವೆಲ್ಲ ಗೆಲ್ಬೇಕು ಹೆಂಗೆ ಅನ್ನೋದನ್ನ ಹೇಳ್ಕೊಟ್ಬಿಡಿ. ಅದು ನೋಡೋಣ ಸರ್, ಹೇಳೋಣ, ತೊಂದ್ರೆ ಇಲ್ಲ. ಯಾಕಂದ್ರೆ ಈ ವರ್ಷ ಪರಾಭವ ಇದೆಯಲ್ಲ, ಸ್ವಲ್ಪ ಹುಷಾರಾಗಿ ಇರ್ಬೇಕಲ್ಲ. ಆಯ್ತು ಸರ್, ಎಲ್ಲ ಹೋಗ್ಬಿಟ್ಟು ಬನ್ನಿ, ಮಲ್ಕೊಳ್ಳಿ, ಟೈಮ್ ಆಯ್ತು. 7 ಪೇಜ್ ಮಾಡ್ಬೇಕಾ? ಹಲೋ ಹೇಳಿ ಸರ್. ಗುರುಗಳೇ, ಹಾ ಸರ್. 7 ಪೇಜ್ ಇದೆಯಲ್ಲ, 7 ಪೇಜ್ ಓದಿ ಹೇಳ್ಬೇಕಾ ಯಾವ ತರ ಅದು? ಅಲ್ಲ, ನೀವು ನೋಡಿ ನಿಮ್ಗೆ ಎಷ್ಟಾಗುತ್ತೋ ನೀವು ಫಸ್ಟ್ ಪ್ರಿಪರೇಷನ್ ಆಗಿ ಫಸ್ಟ್ ಒಂದು 7-8 ಪೇಜ್ ಓದಿ, ಗೊತ್ತಾಗತ್ತೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಹೇಳ್ಬೇಕು, ಯಾವ್ದು ಬೇಡ ಅಂತ. ಕೆಲವೊಂದೆಲ್ಲ ಗೊತ್ತಾಗಲ್ಲ ನಮ್ಗೆ, ಏನೋ ಟೇಬಲ್ ಕೊಟ್ಟಿರ್ತಾರೆ, ಅವೆಲ್ಲ ಬೇಡ. ನಮ್ಗೆ ಕಂದಾಯ ವಿಚಾರ ಅವೆಲ್ಲ ಇದೆಯಲ್ಲ, ಅದೆಲ್ಲ ಏನ್ ಬೇಡ. ಸಮ್ಮರಿ ಸರ್, ಸುಮ್ನೆ ಈ ವರ್ಷ ಹೆಂಗಿದೆ, ನಮ್ಗೆ ಏನಾದ್ರು ತೊಂದರೆ, ಕಾಯಿಲೆಗಳು ಬರುತ್ತಾ, ಮಳೆ ಆಗತ್ತಾ, ಮಳೆ ವಿಚಾರ ಇದೆಲ್ಲ ಹೇಳ್ಬೋದಲ್ಲ. ಸಿಂಪಲ್ ಆಗಿ ಸಮ್ಮರಿ ಮಾಡಿ. 3 ನಿಮಿಷದ್ದು ಮಾಡೋಣ. 10 ನಿಮಿಷ, 10ರಿಂದ 15 ನಿಮಿಷ ಒಂದು ವಿಡಿಯೋ ಸಮ್ಮರಿ. ಆಯ್ತು ಗುರುಗಳೇ. ನೋಡಿದ್ರು ಇವ್ ನಾವು ಪಾಠ ಮಾಡಿದಾಗ ಏನ್ ಬೇಕೋ ಅಷ್ಟು ಮಾತ್ರ. ಆಯ್ತು ಗುರುಜಿ. ಆಯ್ತು ಗುರುಗಳೇ, ಈಗ ತುಂಬಾ ತಾರೀಕಿಗೆ ಎಷ್ಟು ಗಂಟೆಗೆ ಶುರು ಮಾಡೋದು ಗುರುಗಳೇ ಓದಕ್ಕೆ? ಬೆಳಿಗ್ಗೆ ಪೂಜೆ ಆದ್ಮೇಲೆ. ಅಲ್ಲ, ಅದು 7 ಗಂಟೆ ಅನ್ಕೊಳ್ಳಿ ಸರ್, 7 ಗಂಟೆ ಮೇಲೆ. ಯಾಕಂದ್ರೆ ಅಮಾವಾಸ್ಯೆ ಎಷ್ಟು ತರ ಓದ್ಬೋದಾ? 6:40. ಬುಧವಾರದಲ್ಲಿ ಓದಿದ್ರೆ ಒಳ್ಳೇದು ಅಂತಿದ್ರಲ್ಲ, ಅದಕ್ಕೆ. ಹೌದು ಸರ್, ಮಾಡಿ ಸರ್, ತೊಂದ್ರೆ ಇಲ್ಲ. ಗುರುಗಳೇ, ಬುಧವಾರ ಬೆಳಿಗ್ಗೆ ಮಾಡಿ, ಸಂಜೆ ಮಾಡಿ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಒಟ್ನಲ್ಲಿ ಅವತ್ತಿನ ದಿವಸ ಇದನ್ನ ಇಟ್ಬಿಟ್ಟು ಪೂಜೆ ಮಾಡಿ ಶ್ರವಣ ಮಾಡ್ಬೇಕು. ಸರಿ ಗುರುಜಿ. ಆಗ್ಲಿ ಸರ್, ನಮಸ್ತೆ ಗುರುಗಳೇ.